ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಟೀಸರ್ ಹೌದು ಸ್ವಲ್ಪ ಹೇಳಕ್ಕೆ ಹೊರಟಿದ್ದೀವಿ, ಕತೆ ಇನ್ನಷ್ಟು ಬಾಕಿ ಇದೆ, ಆಡಿಯೋ ಲಾಂಚ್ ಇದೆ, ಟ್ರೈಲರ್ಲಿ ಇನ್ನಷ್ಟು ಹೇಳ್ತೀವಿ. ಆ್ಯಂಡ್ ರಿಲೀಸ್ ಅಂತ ಕೇಳಿದ್ರಿ, ಜುಲೈ ಮಂತಲ್ಲಿ ವಿ ಆರ್ ಪ್ಲಾನಿಂಗ್ ಟು ಕಮ್ ಔಟ್. ಸೊ ಮತ್ತಿದು ಆಗಲೇ ಹೇಳ್ದಂಗೆ ಇಟ್ ಇಸ್ ಎ ಮಣ್ಣಿನ ಕತೆ. ಕೊಡಗಿನ ಬಗ್ಗೆ ಈ ಥರ ಯಾರು ಕತೆ ಹೇಳಿಲ್ಲ. ಸೊ ನಾವು ಅದನ್ನ ಹೇಳಕ್ಕೆ ಕೊಟ್ಟಿದ್ದೀವಿ. ಇಟ್ ಈಸ್ ಎ ಅನ್ಟೋಲ್ಡ್ ಸ್ಟೋರಿ ಆಫ್ ಕೂರ್ಗ್. ಸೊ ಆ ಥರ ನಾವು ಅದನ್ನ ನೇಮ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ ಹಸ್ ಕಮ್ ಔಟ್ ವೆರಿ ಬ್ಯೂಟಿಫುಲ್. ಅದರಿಂದನೇ ಗೋವಿಂದ್ರ ಮುತ್ತಪ್ಪ ಸರ್ ಕೂಡ ನಮಗೆ ಸಪೋರ್ಟ್ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ಸೊ ಇಟ್ ಇಸ್ ಎ ಗ್ರೇಟ್ ಫೀಲಿಂಗ್, ಗೋವಿಂದ್ರ ಮುತ್ತಪ್ಪ ಸರ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಟೀಮ್. ಆ್ಯಂಡ್ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಸೊ ಐ ಕ್ಯಾನ್ ಆನ್ಸರ್. ಹೌದೌದು, ರಿಯಲ್ ಪೀಪಲ್ ಸ್ಟೋರಿ ಟೋಲ್ಡ್ ಇನ್ ಎ ಫಿಕ್ಷನ್ ಮೂವಿ. ಇವರೆಲ್ಲ ಬದುಕಿದ್ದವರು, ಅವ್ರ ಬಗ್ಗೆ ನಾವು ಕಥೆನ ಹೇಳಕ್ಕೆ ಹೋಗ್ತೀವಿ. ಎಲ್ಟು ಮುತ್ತ ಅಂತಂದ್ರೆ ಎರಡು ಕ್ಯಾರೆಕ್ಟರ್ದು, ಒಂದು ಎಲ್ಟು ಮತ್ತೆ ಇನ್ನೊಂದು ಮುತ್ತ ಅಂತ. ಸೊ ಮುತ್ತ ಅನ್ನೋ ಕ್ಯಾರೆಕ್ಟರ್ ಬಗ್ಗೆನೇ ಈ ಕಥೆ ನಡೆಯುತ್ತೆ. ಅದನ್ನ ಇಟ್ ಈಸ್ ಎ ಸ್ಟೋರಿ ನರೇಟೆಡ್ ಬೈ ಎಲ್ಟು. ಎಲ್ಟು ನಮ್ಮ ಡೈರೆಕ್ಟ್ರೆ. ನಾನು ರೋಲ್ ಕೂಡ ಮಾಡಿದ್ದೀನಿ, ಎಲ್ಟು ಅನ್ನೋ ಪಾತ್ರ ಮಾಡಿದ್ದೀನಿ. ಇಟ್ ಇಸ್ ಎ ಅಂದ್ರೆ ಟೀಸರ್ ನೋಡ್ದಂಗೆ ನವಿಲು ಮತ್ತೆ ನಾಗರಾವ್ದು ಕತೆ ಹೇಳಿದ್ದೀನಿ. ಈ ಹಾಲಲ್ಲಿ ಹಾವು ಬಂದಿದ್ರೆ ಎಲ್ಲರೂ ಭಯ ಪಡ್ತೀವಿ. ಅದೇ ನವಿಲು ಬಂದಿದೆ ಅಂದ್ರೆ ಫೋಟೋ ತೆಗಿಬೇಕು, ಮುಟ್ಬೇಕು ಅಂತ ಅನ್ಸುತ್ತೆ. ಬಟ್ ಅದೇ ನವಿಲು ಅಷ್ಟು ಮುಗ್ಧವಾಗಿರೋ ನವಿಲು ಕೆಣಕ್ದಾಗ ಅಷ್ಟು ಕ್ರೂರವಾಗಿ ಕಾಳಿನ ಸರ್ಪನ್ ಕೂಡ ಸಾಯಿಸಬಹುದು ಅಂತ ಹೇಳಕ್ ಕೊಟ್ಟಿದ್ದೆ. ನಾನು ಸಿನಿಮಾದಲ್ಲ ನೋಡ್ಬೇಕು ಸರ್. ಸರ್ ಅದನ್ನೇ ನಮ್ಮ ಮುತ್ತ ಅನ್ನೋ ಕ್ಯಾರೆಕ್ಟರ್ನ ನವಿಲ್ಗೆ ಹೋಲಿಸ್ಕೊಂಡು ನರೇಟ್ ಮಾಡಕ್ ಹೊರಟಿದೀವಿ. ಬೇಸಿಕಲಿ ನೀವು ಟ್ಯಾಗ್ಲೈನ್ ನೋಡಿದ್ರೆ ಇನ್ನೋಸೆಂಟ್ ವೈಲ್ಡ್ ಅಂತ. ಸೊ ಅದೆರಡು ಪಿಕಾಕಲ್ ಇದೆ ಅಂತ ಹೇಳಕ್ ಹೊರಟಿದೀವಿ. ಸೊ ಅವನ ಲೈಫಲ್ಲಿ ಏನೇನ್ ಘಟನೆಗಳು ನಡೆದ್ರೆ ಅವನು ವೈಲ್ಡ್ ಆಗ್ಬೋದು ಅಂತ ವಿ ಆರ್ ಟ್ರೈಂಗ್ ಟು ಸೇ. ಸಾವಿನ ಮನೆಗೆ ತೋಲ್ಬೇಡಿ ಅವ್ರಿಗೆ. ಇಲ್ಲ ನಾನಾಗ್ಲೇ ಹೇಳ್ದಂಗೆ ದೇ ಆರ್ ದ ಪೀಪಲ್ ಹೂ ಆರ್ ಅಲೈವ್. ಈಗಲೂ ಕೆಲವರು ಇದ್ದಾರೆ. ಸಾವಿಗೆ ಡೋಲ್ ಬಡಿಯೋರು, ಅವ್ರ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆದ್ರೆ ಹೇಗೆ ನಡೀಬಹುದು ಅನ್ನೋದು, ಅದ್ರ ಸುತ್ತನೇ ಕಂಪ್ಲೀಟ್ ಕತೆ ಇಲ್ಲ. ಬಟ್ ದೇ ಆರ್ ರೂಟೆಡ್ ಆಸ್ ಸಾವು ಡೋಲ್ ಬಡಿಯೋರು ಅಂತ. ವಿ ಆರ್ ಪ್ಲಾನಿಂಗ್ ಸರ್. ಕನ್ನಡ ಅಂತೂ ಜುಲೈಯಲ್ಲಿ ಅಂತ ಅನ್ಕೊಳ್ತಾ ಇದೀವಿ. ಕೊಲಾಬ್ರೇಷನ್ಸ್ ಮಾತಾಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲ್ ಟೆಲ್ ಯು ಇನ್ ಡೀಟೇಲ್. ಅಂಡ್ ನೀವೊಂದು ಕೇಳಿದ್ರಿ ಹೀರೋಯಿನ್ಗೆ ಏನು ಕೆಲಸ ಇದೆ ಅಂತ ಕೇಳಿದ್ರಿ. ಹೀರೋಯಿನ್ಗೆ ರೋಲ್ ಇದೆ ಸರ್. ಅಂದ್ರೆ ಅಲ್ಲಿ ನಾವು ಮಣ್ಣಿನ ಕಥೆ ಆಗಿರೋದ್ರಿಂದ ಎಲ್ಲಾನು ರೂಟೆಡ್ ಆಗೇ ತಗೊಂಡಿದ್ದೀವಿ ಸರ್. ಈಗ ನಾವು ಹೊಸಬ್ರು ಮಾಡಿದೀವಿ. ಕಾಕ್ರೋಚ್ ಸುದೀಪ್ ಸರ್ ನೋನ್ ಆರ್ಟಿಸ್ಟ್, ಮತ್ತೆ ನವೀನ್ ಪಡೀಲಣ್ಣ ಅಂತ ಮೇ ಬಿ ಗೊತ್ತಿರ್ಬೋದು ನಿಮಗೆ. ಅವರಿದ್ದಾರೆ, ಇವತ್ತು ಬರೋಕ್ಕಾಗಿಲ್ಲ ಅವರು. ಮತ್ತೆ ಯಮುನಾ ಶ್ರೀನಿಧಿ ಮ್ಯಾಮ್ ಅಂತ ಇದ್ದಾರೆ. ದೇಸ್ ಆರ್ ದ ನೋನ್ ಆರ್ಟಿಸ್ಟ್. ಇನ್ನೆಲ್ಲರೂ ಹೊಸಬ್ರೆ. ಆ್ಯಂಡ್ ಹೊಸಬ್ರು ಅನ್ನೋದಕ್ಕಿಂತ ಈ ಕತೆಗೆ ಏನು ಬೇಕು ಅದನ್ನು ಮಾಡಿದ್ವಿ ಸರ್. ಈಗ ಕಾಕ್ರೋಚ್ ಸುದೀಪ್ ಸರ್ ಅಷ್ಟೇ, ಆ ಪಾತ್ರಕ್ಕೆ ಅದು ಬೇಕಾಗಿತ್ತು, ಅದಕ್ಕೆ ಅವರಂತ ಅಪ್ರೋಚ್ ಮಾಡಿದ್ವಿ. ನಮ್ಮ ಕತೆ ಕೇಳಿದ್ಮೇಲೆ ತುಂಬ ಪ್ರೀತಿಯಿಂದ ಬಂದು ಒಪ್ಕೊಂಡು ಮಾಡಿಕೊಟ್ರು. ಈವನ್ ಪಡೀಲಣ್ಣ ಕೂಡ ಅಷ್ಟೇ, ಆ ಪಾತ್ರಕ್ಕೆ ಅವರೇ ಬೇಕು ಅಂತ ನಾವು ಇದು ಮಾಡಿದ್ವಿ. ಪ್ರಿಯಾಂಕಾ ಮಲಲಿ ಅಂತ, ಅವರು ಇನ್ನೂ ಬಂದಿಲ್ಲ. ಸಾರಿ, ಇವ್ರ ಕ್ವಶನ್. ಕನ್ನಡ ಬಂದು ಮಡಿಕೇರಿ ಕನ್ನಡ ಸರ್. ಆಲ್ಮೋಸ್ಟ್ ಮಂಗಳೂರು ಶೈಲಿನಲ್ಲೇ ಬರುತ್ತೆ. ಬಟ್ ದರ್ ಇಸ್ ಎ ಥಿನ್ ಲೈನ್ ಬಿಟ್ವೀನ್ ಇಟ್. ಓಕೆ ಸರ್, ಐ ಟೆಲ್ ಯು. ಇದಕ್ಕೆ ಮುಂಚೆನೂ 2 ಇವೆಂಟಲ್ಲೂ ಐ ವಾಸ್ ಇನ್ ಮೆಡಿಕಲ್ ಫೀಲ್ಡ್. ಬೇಸಿಕಲಿ ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಪೀಕ್ ಆಫ್ ದ ಕರಿಯರ್ ವಿ ಲೆಫ್ಟ್ ದಿಸ್. ಈ ಮೂವಿಗೋಸ್ಕರನೇ, ಮೂವಿ ಅನ್ನೋದು ಮೊದಲಿಂದನೂ ಆಸೆ ಇತ್ತು. ಸೊ ಹಂಗಾಗಿ ಕರಿಯರ್ನ ಬಿಟ್ಟು ಮೂವಿ ಸ್ಟಾರ್ಟ್ ಮಾಡಿದ್ವಿ. ಹೌದು ಸರ್, ನನಗೆ ಆಲ್ ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಆರ್ ಮೈ ಗುರೂಸ್. ಬಿಕಾಸ್ ಎಲ್ಲ ಸಿನಿಮಾನು ಥಿಯೇಟ್ರಲ್ಲೇ ಹೋಗಿ ನೋಡ್ತಾ ಇದ್ವಿ, ಅವ್ರ ಇಂಟರ್ವ್ಯೂಗಳು ನೋಡ್ತಾ ಇದ್ವಿ. ಮತ್ತೆ ಶೂಟಿಂಗ್ ಅಂತೂ ಮಿನರಲ್ ಲೆಕ್ಕ ಇಲ್ಲದರಷ್ಟು ನೋಡ್ಬಿಟ್ಟಿದ್ದೀವಿ. ಅಲ್ಲಿನ ಒಂದಷ್ಟು ಕಲ್ತ್ಕೊಂಡು ಪ್ರಯತ್ನ ಮಾಡಿಕೊಂಡು ಈಗ ಎಲ್ಟು ಮುತ್ತ ಏನು ಕಾಣಿಸ್ತದೆ ಅದು ಮಾಡಕ್ ಹೊರಟಿದ್ದೀವಿ ಸರ್. ಕಂಪ್ಲೀಟ್ ವಿ ಶಾಟ್ ಇನ್ ಕೂರ್ಗ್. 2-3 ದಿನ ಮಾತ್ರ ಕನಕಪುರದಲ್ಲಿ ಮಾಡಿದ್ವಿ. ಓಕೆ, ಒಳ್ಳೇದಾಗ್ಲಿ. ಸಿನಿಮಾ ನೋಡಿ ನಿರ್ದೇಶನ ಮಾಡೋ ಅಂಥದ್ದು ಬಹಳ ವಿಭಿನ್ನ, ಆದರೆ ಅಷ್ಟೇ ಅದ್ಭುತವಾಗಿ ಯಾರೋ ಒಬ್ರು ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಅನ್ನೋ ಒಂದು ಫೀಲ್ ಕೊಟ್ಟಿದ್ದೀರಾ. ಒಳ್ಳೇದಾಗ್ಲಿ ಸೂರ್ಯ ನಿಮಗೆ. ಇನ್ನು ನಮ್ಮ ಪ್ರೊಡ್ಯೂಸರ್ ಸತ್ಯ ಶ್ರೀನಿವಾಸನ್ ಸರ್ ಅವರು ಕಳೆದ ಬಾರಿ ಹೇಳಿದಾಗ ಕೂಡ ತುಂಬ ಖುಷಿ ಅನ್ನಿಸ್ತು. ಅವ್ರದ್ದು
ಬಹಳ ವಿಭಿನ್ನವಾದ ಜಾನರ್ನಲ್ಲಿ ಕೆಲಸ ಮಾಡ್ತಿದ್ದವರು, ಆದರೆ ಅವರ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿದ್ದಂಥವ್ರು ಹಿಂದೆ. ಆ ಸೆಳೆತ ಬಿಡದೆ ವಾಪಸ್ ಮತ್ತೆ ಬಂದಿದ್ದಾರೆ ಮರಳಿಗೂಡಿಗೆ ಅನ್ನೋ ಥರ. ಸೊ ಓವರ್ ಟು ಸತ್ಯ ಶ್ರೀನಿವಾಸನ್. ಹಾಗೆ ಅವರು ವೈಲ್ಡ್ ಫೋಟೋಗ್ರಾಫರ್ ಕೂಡ ಹೌದು. ಸರ್, ಓವರ್ ಟು ಯು. ಎಲ್ಲರೂ ಬಂದವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ಬಂದಿರೋ ಪ್ರೆಸ್ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್. ನೀವು ನಿಮ್ಮಿಂದನೇ ನಮ್ಮ ಸಿನಿಮಾ ಮುಟ್ಟುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ನನ್ನ ಹೆಸರು ಸತ್ಯ ಶ್ರೀನಿವಾಸನ್ ಅಂತ. ಅವ್ರು ಹೇಳಿದರು ನಮ್ಮ ತಂದೆ ಡಿಸ್ಟ್ರಿಬ್ಯೂಟರ್ ಆಗಿದ್ರು ಅಂತ. 40 years ಹಿಂದೆ ಇದು. ಸೊ ನಾನು ಲಾಸ್ಟ್ 32 years IT ಫೀಲ್ಡಲ್ಲಿದ್ದೆ ನಾನು. ಶ್ರೀನಿವಾಸನ್ ಅಂತ ಅವರು ಇಲ್ಲಿಲ್ಲ ಡಿಸ್ಟ್ರಿಬ್ಯೂಟರ್, ಅವರು ತಮಿಳ್ನಾಡಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ನಾನೊಂದು ಲಾಸ್ಟ್ 32 years IT ಕನ್ಸಲ್ಟಿಂಗಲ್ಲಿದ್ದೆ. ನನಗೇನು ಸಿನಿಮಾ ಇದಿತ್ತು, ಕ್ರೇಜ್ ಇತ್ತು. ಭಾಳಷ್ಟು ಸಿನಿಮಾ ನೋಡಿದ್ದೀನಿ. ಶೂಟಿಂಗಲ್ಲಿ ಚಾನ್ಸ್ ಸಿಕ್ಕತ್ತೋ ನೋಡ್ತಾ ಇದ್ದೆ. ಮ್ಯೂಸಿಕಲ್ಲಿನೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಬಟ್ ಕೆರಿಯರ್ ಚೂಸ್ ಮಾಡಬೇಕಂತ ಕಾಲೇಜ್ ಆದಮೇಲೆ ಐ ಚೂಸ್ IT. ಆವಾಗ ಎಲ್ಲರಿಗೂ IT ಪ್ರಧಾನವಾಗಿತ್ತು. ಸೊ ನಾನು IT ಚೂಸ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ದೆನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತು ಬರ್ಡ್ ಫೋಟೋಗ್ರಫಿಯಲ್ಲಿ ಸುಮಾರು ದಿನ ನಾನು ಸ್ಪೆಂಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಅದರಲ್ಲೇ. ನನಗೆ ಟೈಮ್ ಇದಾಗಿತ್ತು. ನಾನು ಈ ಫಿಲ್ಮ್ ಸ್ಟಾರ್ಟ್ ಮಾಡುವಾಗ ನಾವು ಈ ಹೈಫೈ ಸ್ಟುಡಿಯೋಸ್ ಅಂತ ಒಂದು ಕಂಪನಿ ನಾನು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿರೋ 5 ಜನ ಹೈಫೈ ನಾವು. ಅದೇ ಹೈಫೈ ಅಂತ ಬಂತದಕ್ಕೆ. ಸ್ಟಾರ್ಟ್ ಮಾಡುವಾಗ ನಮಗೆ ಒಂದು ಮೇಯ್ನ್ ಡೆಸಿಷನ್ ಒಂದು ತೊಗೊಂಡಿವಿ. ಕೆಲವು ಪ್ರಿನ್ಸಿಪಲ್ಸ್ ಇರುತ್ತೆ ನಮಗೆ, ಅದನ್ನು ಬಿಟ್ಟು ನಾವು ಹೋಗಲ್ಲ ಅಂತ. ಸೊ ಫಾರ್ ಎಕ್ಸಾಂಪಲ್, ಯಾವುದೇ ಶೂಟಿಂಗು ಎಲ್ಲಿ ಹೋಗಿದ್ರೇನು ಸೇಫ್ಟಿ ಫಸ್ಟ್, ಅದಾದಮೇಲೆ ಮಿಕ್ಕಿದ್ದೆಲ್ಲ ನಮಗೆ. ಯಾರಿಗೇನೋ ಒಂದು ಸಣ್ಣ ಏಟ್ ಆಗಬಾರ್ದು ಅಂತ. ಒಂದು 50-60 days ಔಟ್ಡೋರಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟೊಂದು ಲಾಜಿಸ್ಟಿಕಲ್ ಪ್ರಾಬ್ಲಮ್ ಇರುತ್ತೆ, ಅದರಲ್ಲಿ ಎಷ್ಟೊಂದು ಸೇಫ್ಟಿ ಇಶ್ಯೂಸ್ ಎಲ್ಲ ನೋಡ್ಕೋಬೇಕಂತ. ಬಟ್ ಇದೆಲ್ಲ ನಾವು ಪ್ಲ್ಯಾನ್ ಮಾಡಬೇಕಂತ ಏನು ಮಾಡಿದ್ದೀವಿ ಅಂದರೆ, ನಮ್ಮ ಶೂಟಿಂಗ್ ಸ್ಟಾರ್ಟ್ ಮಾಡುವಾಗ 3 days ವರ್ಕ್ಶಾಪ್ ಮಾಡಿದ್ದೀವಿ ನಾವು. ಆ ವರ್ಕ್ಶಾಪಲ್ಲಿ ಏನಂದರೆ ಬಂದು ಎಲ್ಲ ಆರ್ಟಿಸ್ಟ್ ಯಾರ್ಯಾರೆಲ್ಲ ಅಷ್ಟು ದಿವಸಕ್ಕೆ ಸೆಲೆಕ್ಟ್ ಆಗಿದ್ರಲ್ಲ, ಎಲ್ಲ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದವರು ಇಲ್ಲಿ ಕೆಲವೊಂದು ಜನ ಬಂದಿದ್ದಾರೆ ಇಲ್ಲಿ. ಅವರೆಲ್ಲ ದೇ ಕೇಮ್ ಫಾರ್ ದ ವರ್ಕ್ಶಾಪ್. ಅಲ್ಲಿ ವರ್ಕ್ಶಾಪಲ್ಲಿ ವಿ ಹ್ಯಾಡ್ ಅ ಲಾಟ್ ಆಫ್ ಡಿಸ್ಕಷನ್ ಆನ್ ಏನು ಮಾಡಬೇಕು, ಯಾವ ಥರ ಕ್ಯಾರೆಕ್ಟ್ರು, ಏನು ಆ್ಯಕ್ಟಿಂಗು, ಅದೆಲ್ಲ ಮಾಡಿದ್ದೀವಿ ನಾವು. ಆದ್ಬಿಟ್ಟು 2 ದಿವಸ ನಮ್ಮದು ರಿಹರ್ಸಲ್ಸ್ ನಡೀತು. ಸೊ ರಿಹರ್ಸಲ್ ಅಂದರೆ ಎಂಟೈರ್ ಸ್ಕ್ರಿಪ್ಟನ್ನು ಇನ್ಕ್ಲೂಡಿಂಗ್ ಇವರು ನಮ್ಮ ಕ್ಯಾಮ್ರಾ ಇವರು DOP ಇದ್ದಾರೆ ಮಿಲ್ಕಿ. ಸೊ ಅವ್ರ ಜೊತೆ ನಮ್ಮ ಎಡಿಟ್ರು ಇದ್ದರು. ಅದು ಇದರಲ್ಲಿ ರಿಹರ್ಸಲ್ಸಲ್ಲಿ ಎಂಟೈರ್ ಫಿಲ್ಮು ಟ್ವೈಸ್ ನಾವು ಬಂದು ವಿ ಆ್ಯಕ್ಟೆಡ್ ಇಟ್ ಔಟ್. ಒಂದು ಸಾಕಾರ ನಗರಲ್ಲಿ ಒಂದು ಮನೆಯಲ್ಲಿ ನಾವು ವಿ ವರ್ ಡೂಯಿಂಗ್ ದೀಸ್ ಆಡಿಯನ್ಸ್ ಇದು ರಿಹರ್ಸಲ್ಸ್. ಇದು ಏನಕ್ಕೆ ಅಂದರೆ ನಮಗೆ ಚೆನ್ನಾಗಿ ಗೊತ್ತಿತ್ತು ನಾವು ಹೋಗೋ ಜಾಗ ಬಂದು ಇಟ್ ಈಸ್ ನಾಟ್ 100% ರೈನು, ಇಟ್ ಈಸ್ 150% ರೈನ್. ರೈಟ್, ಜಿಗಣೆ ಇರುತ್ತೆ, ಹಾವಿರುತ್ತೆ, ಎಲ್ಲ ಆಲ್ ದೀಸ್ ಅದೇ. ಇದೊಂದು ಆಲ್ಮೋಸ್ಟ್ 20 kilometers ಅವೇ ಫ್ರಮ್ ದ ನಿಯರೆಸ್ಟ್ ಸಿವಿಲೈಸೇಷನ್. ಆ ಥರ ಒಂದು ಜಾಗದಲ್ಲಿ ಹೋಗಿ ಒಂದು ಶೂಟ್ ಮಾಡಿದ್ದೀವಿ ನಾವು. ಸೊ ಈ ರಿಹರ್ಸಲ್ಸು ವರ್ಕ್ಶಾಪ್ಸ್ ಎಲ್ಲ ಏನು ಕೊಟ್ಟಿತ್ತಂದ್ರೆ ನಮಗೆ ಅದೊಂದು ಕಾನ್ಫಿಡೆನ್ಸ್ ಕೊಟ್ಟಿತ್ತು. ನಮಗೆ ಇದು ಪ್ಲ್ಯಾನ್ ಮಾಡಿದ್ದೇವೆ ಅಂದರೆ ಅವತ್ತಿನ ದಿವಸ ಇದು ಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದರೆ ಯು ಆರ್ ಏಬಲ್ ಟು ಕಂಪ್ಲೀಟ್ ಇಟ್. ಪ್ಲಸ್ ನಾವು ಕೆಲವೊಂದು ನಂದು ಬ್ಯಾಕ್ಗ್ರೌಂಡ್ IT ಇದ್ದಿದ್ದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಇದ್ದಿದ್ದರಲ್ಲಿಂದ ಸ್ವಲ್ಪ ಇದೆಲ್ಲ ತೊಗೊಂಡು ಬಂದು ನಾವು ವಿ ಡಿಡ್ ಸಮ್ ಚೇಂಜಸ್ ಟು ಹೌ ಶೂಟಿಂಗ್ ಎಲ್ಲ ಯಾವ ಥರ ಮಾಡ್ಬೋದು ಅಂತ ಮಾಡಿದ್ದೀವಿ ನಾವು. ಆನ್ ದಿಸ್ ಸೆಟ್ ನಮಗೆ ವಿ ಹ್ಯಾಡ್ ಒನ್ ಡಾಕ್ಟರ್. ಈ ಆಲ್ಸೋ ಡಿಡ್ ಅ ರೋಲ್ ಇನ್ ಅವರ್ ಫಿಲಮ್. ಬಟ್ ಅವರೊಂದು ಡಾಕ್ಟರ್ ಇಲ್ಲಿ ಬೈರು ಸರ್, ಇಲ್ಲಿ ಬೈರು ಇಲ್ಲ, ಅಲ್ಲಿದ್ದಾರೆ, ಆಚೆ ಇದ್ದಾರೆ ಅವರು. ಅವರೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಈಸ್ ಆಲ್ಸೋ MBBS ಡಾಕ್ಟರ್. ಅವರು 30 days ನಮ್ಮ ಜೊತೆಲಿದ್ದು ಶೂಟಿಂಗ್ ಫುಲ್ ಅವರು ಇದ್ದು ನೋಡಿಕೊಂಡ್ರು. ಅಲ್ಲೊಂದು ಸಣ್ಣ ಡಿಸ್ಪೆನ್ಸರಿನೂ ಸೆಟಪ್ ಮಾಡಿದ್ದೀವಿ ನಾವು, ಸೊ ದಟ್ ಎನಿಥಿಂಗ್ ಏನು ಬೇಕಂದರೆ ಮಾಡ್ಬೋದು ಅಂತ. ವಿ ಹ್ಯಾಡ್ ಸಮ್ವನ್ ಹೂ ವಾಸ್ ನಾಮಿನೇಟೆಡ್ ಆಸ್ ಅ ಸೇಫ್ಟಿ ಪರ್ಸನ್, ಸೇಫ್ಟಿ ಆಫೀಸರ್ ಥರ. ಅವರು ಎವ್ರಿ ಡೇ ಹೋಗಿ ಸೈಟ್ ನೋಡಿಬಿಟ್ಟು ಅವರು ಓಕೆ ಹೇಳಿದರೆ ನಾವು ಶೂಟಿಂಗ್ ಶುರು ಮಾಡ್ತಾಯಿದ್ದೀವಿ. ಅದು ಏನಕ್ಕೆ ಅಂದರೆ ಜಾಗ ಆ ಥರ ಇತ್ತು, ಏನು ಚಾನ್ಸ್ ತೊಗೊಳ್ಳೋದು ಬೇಡ ಅಂತಂದ್ಬಿಟ್ಟು.
ರೈನು ಮತ್ತು ಇದು ಸ್ಲಿಪ್ಪರಿ ಜಾಗ, ಅದು ಮಣ್ಣದು ಒಂಥರದ್ದು ಮಣ್ಣದು ಇದಾಗುತ್ತೆ, ಎಸ್ಟೇಟ್ ಒಳಗಡೆ ಎಲ್ಲ ಇತ್ತು ಅದು. ಸೊ ಅದಕ್ಕೆ ಅವರೊಬ್ರು ಇದ್ರು. ಇದೆಲ್ಲ ಮಾಡಿದರೆ ನಮಗೆ ಇನ್ನೊಂದು ಇದು ಬೇಕಾಗಿದ್ದು ಏನಂದರೆ, ಏನೋ ಒಂದು ಇನ್ಸಿಡೆಂಟ್ ಆಗಿತ್ತಂದರೆ ನಮಗೆ ಇಮಿಡಿಯೇಟಾಗಿ ಅವರು ಇವರಿಗೆ ಆರ್ಟಿಸ್ಟಿಗೋ ಟೆಕ್ನಿಷಿಯನ್ಸಿಗೋ ಸೆಟ್ಟಲ್ಲಿರೋರಿಗೆ ವಿ ಹ್ಯಾವ್ ಟು ಟೇಕ್ ಕೇರ್. ಸೊ ಅದಕ್ಕೆ ನಾವು ಒಂದು ಇನ್ಶೂರೆನ್ಸ್ ಮಾಡಿದ್ದೀವಿ. 90 ಡೇಸಿಗೆ ಎಂಟೈರ್ ಟೀಮಿಗೆ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು. 30 ಡೇಸ್ 40 ಡೇಸ್ ಶೂಟಿಂಗಲ್ಲಿ ಆದಮೇಲೆ ಒಂದು 60 ಡೇಸ್ ಅವರು ಆಚೆ ಹೋದ್ಮೇಲೆ ದೇ ವಿಲ್ ಗೆಟ್ ಹೆಲ್ತ್ ಆ್ಯಂಡ್ ಲೈಫ್ ಎರಡು ಮಾಡಿದ್ದೀವಿ ನಾವು. ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು. ಸೊ ಇದೆಲ್ಲ ಮಾಡಿ ನಾವು ವೆರಿ ಹ್ಯಾಪಿ, ವೆರಿ ಪ್ರೌಡ್ ದಟ್ ವಿ ಡೆಂಟ್ ಹ್ಯಾವ್ ಅ ಸಿಂಗಲ್ ಇನ್ಸಿಡೆಂಟ್ ಎಂಟೈರ್ ಶೂಟಿಂಗಲ್ಲಿ, ನಾಟ್ ಅ ಸಿಂಗಲ್ ಇನ್ಸಿಡೆಂಟ್. ಆ್ಯಂಡ್ ವಿ ಕೇಮ್ ಔಟ್ ಆಫ್ ದಟ್ ಪ್ಲೇಸ್ absolutely safe, and we came out, did the post, ಇವಾಗ ನೋಡಿದಿರಿ, ಔಟ್ಪುಟ್ ನೋಡಿದ್ದೀರಿ ನೀವು. ಸೊ ವೆರಿ ವೆರಿ ಹ್ಯಾಪಿ, ವೆರಿ ವೆರಿ ಪ್ರೌಡ್ ಆಫ್ ದ ಟೀಮ್. ನಮ್ಮದು ಇದು ಫಸ್ಟ್ ಅಟೆಂಪ್ಟ್, ಆ್ಯಂಡ್ ಐ ಫೀಲ್ ದಟ್ ವಿ ಹ್ಯಾವ್ ಡೆಲಿವರ್ಡ್. ನೌ ಇಟ್ ಇಸ್ ಅಪ್ ಟು ದಿ ಮೀಡಿಯಾ, ನೀವು ಮತ್ತು ಆಡಿಯನ್ಸು, ನೀವೇ ನಮಗೆ ರಿಸಲ್ಟ್ ಕೊಡಬೇಕು. ಸೊ ನಮ್ಮದು ಇವಾಗ ಟೀಸರ್ ಲಾಂಚ್ ಮಾಡಿದ್ದೀವಿ. ನೆಕ್ಸ್ಟು ಹುಬ್ಳಿಯಲ್ಲಿ ಒಂದು ಇವೆಂಟ್ ಮಾಡ್ತಾಯಿದ್ದೀವಿ ನಾವು. ಅಲ್ಲಿ ನಾವು ವಿ ವಿಲ್ ಲಾಂಚ್ ದಿ ಆಡಿಯೋ ಹುಬ್ಳಿಯಲ್ಲಿ. ಆದಮೇಲೆ ಡೇಟ್ಸ್ ಎಲ್ಲ ನಾವು ಇವರು ವೆಂಕಟೇಶ್ ಸರ್ ಶೇರ್ ಮಾಡ್ತಾರೆ. ಆದಮೇಲೆ ನಮ್ಮದು ಟೀಸರ್ ಲಾಂಚ್ ಒಂದಿದೆ, ಟ್ರೈಲರ್ ಲಾಂಚು ಬೆಂಗಳೂರಲ್ಲೇ ಮಾಡ್ತೀವಿ ನಾವು. ಟ್ರೈಲರ್ ಲಾಂಚ್ ಆದಮೇಲೆ ಒಂದು ಪ್ರೀಮಿಯರ್ ಶೋ ಇರುತ್ತೆ. ಪ್ರೀಮಿಯರ್ ಶೋ ಆದಮೇಲೆ ವಿ ವಿಲ್ ಗೋ ಫಾರ್ ದ ರಿಲೀಸ್. ಎಂಡ್ ಆಫ್ ಜುಲೈ ಅಂತ ಅಂದ್ಕೊಂಡಿದ್ದೀವಿ ರಿಲೀಸು. ಆ್ಯಸ್ ವಿ ಗೆಟ್ ಕ್ಲೋಸರ್ ಡೇಟ್ಸ್ ನಾವು ಅನೌನ್ಸ್ ಮಾಡ್ತೀವಿ. ನಮ್ಮದೇ ಚಾನಲಲ್ಲಿ ಹೈಫೈ ಸ್ಟುಡಿಯೋಸ್ IN ಅಂದ್ಬಿಟ್ಟು ಇದು ಯೂಟ್ಯೂಬ್ ಚಾನಲಲ್ಲಿ ಈ ಟೀಸರು, ಟ್ರೈಲರು, ಆಡಿಯೋ ಎಲ್ಲ ಲಾಂಚ್ ಮಾಡ್ತಾಯಿದ್ದೀವಿ ನಾವು. ಇನ್ಕ್ಲೂಡಿಂಗ್ ಮ್ಯೂಸಿಕ್ ಅಲ್ಲೇ ನಾವು ಲಾಂಚ್ ಮಾಡ್ತಾಯಿದ್ದೀವಿ. ಹೈಫೈ ಮ್ಯೂಸಿಕ್ ಅಂತ ಅದರದ್ದು ಹೆಸರು. ಸೊ ಅದಕ್ಕೆ ಒಂದು ನೋಟ್ ಬರುತ್ತೆ, ನಿಮಗೆ ಪ್ರೆಸ್ ನೋಟ್ ಬರುತ್ತೆ. ಸೊ ದಿಸ್ ಈಸ್ ಅವರ್ ಪ್ಲ್ಯಾನ್. ನನಗೆ ತುಂಬ ಖುಷಿಯಾಗಿತ್ತು. ಐ ನೋ ಲಾಟ್ ಆಫ್ ಪೀಪಲ್ ಆರ್ ವೆಯ್ಟಿಂಗ್ ಔಟ್ಸೈಡ್, ಬಟ್ ವಿ ವಿಲ್ ಬ್ರಿಂಗ್ ದಮ್ ಇನ್ ಆ್ಯಂಡ್ ಶೋ ಒನ್ ಮೋರ್ ಒಂದು ಶೋ ಮಾಡ್ತೀವಿ ನಾವು. ಬಟ್ ನೀವು ಇಷ್ಟು ಟೈಮ್ ತೊಗೊಂಡು ಇಲ್ಲಿ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಆ್ಯಂಡ್ ಏನೇ ನನ್ನ ಕನ್ನಡದಲ್ಲಿ ಏನೊಂದು ಮಿಸ್ಟೇಕ್ ಇತ್ತಂದರೆ ಪ್ಲೀಸ್ ಫರ್ಗಿವ್ ಮಿ. ನಾನು ಐ ಆಮ್ ಟ್ರೈಂಗ್ ಟು ಲರ್ನ್ ಗುಡ್ ಕನ್ನಡ, ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಎಲ್ಲ ಮಾತಾಡುವಾಗ ಚೆನ್ನಾಗೇ ಮಾತಾಡ್ತೀನಿ ನನ್ನ ಕನ್ನಡ. ಥ್ಯಾಂಕ್ ಯು. ಲರ್ನ್ ಸರ್, ಅಚ್ಚ ಕನ್ನಡಿಗಾನೇ ನೀವು ಸ್ಪಷ್ಟವಾಗಿ ಮಾತಾಡಿದ್ದೀರಾ. ಇಷ್ಟು ಮಾತಾಡಿದ್ರೆ ಸಾಕು. ಧನ್ಯವಾದಗಳು. ನೀವೊಂದು ಮಾತು ಹೇಳಿದ್ರಿ, ಎಲ್ಲ ಒಂದು ಪ್ರಿಕಾಷನ್ಸ್ಗಳನ್ನು ನಾವು ತೆಗೆದುಕೊಂಡಿದ್ವಿ ಅಂತ. ಇಲ್ಲ ಸರ್, ನಾವು ನಮ್ಮ ಸೀನಿಯರ್ಸ್ ಎಷ್ಟೊಂದು ಜನ ಇದ್ದಾರೆ. ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಫಿಲಮು. ಅವ್ರಿಗೆ ಹೇಳಿಸ್ಕೊಡೋ ಅಷ್ಟು ನನಗೆ ಇದಿಲ್ಲ. ಬಟ್ ಐ ವಿಲ್ ಶೇರ್ ಮೈ ಥಾಟ್. ಖಂಡಿತ ನನಗೆ ಬಟ್ ಬೆಸ್ಟ್ ಅಂದರೆ ನಮಗೆ ಟೆನ್ಷನ್ ಇಲ್ಲ ನಮಗೆ. ಅದು ಒಂದು ಇತ್ತಂತ ಅದೊಂದು ಬಿಗ್ ಅಡ್ವಾಂಟೇಜ್ ಇತ್ತು ಸರ್ ನಮಗೆ. ಇದು ನಾನು ಅಮೌಂಟ್ ಎಲ್ಲ ಬೇಡ, ನಾನು ಇಟ್ ವಾಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ದ ಇಂಜುರೀಸ್ ವಾಟ್ ವಿಲ್ ಹ್ಯಾಪನ್ ದೇರ್. ಹೌದೌದು ಸರ್, ಹೌದು ಸರ್. ನಾನು ಅಲ್ಲಿ ಒಂದು ಕಂಪ್ಯಾರಿಸನ್ ಕೊಡ್ತೀನಿ. ನಾನು IT ಇದ್ದೆ ಅಂತ ಹೇಳ್ತೀನಿ. ಜೂನಿಯರ್ IT ಎಂಪ್ಲಾಯೀಸಿಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿದ್ದೀವಿ. ವೈಲೆಂಟಾಗಿ ಕಾಣಿಸ್ತೀರಾ ನೀವು, ಆದರೆ ವೈಲೆಂಟಾಗಿ ಸೂಪರಾಗಿ ಆ್ಯಕ್ಟ್ ಕೂಡ ಮಾಡಿದ್ದೀರಾ. ಬರೀ ನಾಯಕನ ಪಾತ್ರವನ್ನು ಮಾತ್ರ ನಿಭಾಯಿಸಿದೆ, ಅದರ ಜೊತೆಗೆ ಸಹ ನಿರ್ದೇಶಕನಾಗಿ, ಸಹ ಬರಹಗಾರನಾಗಿ ಕೂಡ ತೊಡಗಿಸ್ಕೊಂಡಿರೋಂಥ ನಿಮ್ಮ ಒಂದು ಫೀಲ್ ಹೇಗಿತ್ತು ಸಿನಿಮಾ ಜರ್ನಿನಲ್ಲಿ, ದಯಮಾಡಿ ತಿಳಿಸಿ. ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಇದು ನಿಮ್ಮನ್ನೆಲ್ಲ ನೋಡಿ ನನಗೆ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಈ ಮೊದಲನೇ ಹೆಜ್ಜೆಗೆ ನಿಮ್ಮ ಕೆಲಸಗಾರರೆಲ್ಲ ಇದ್ದರೂ ಕೂಡ ಯಾವುದನ್ನು ಗಮನಿಸದೆ ಲೆಕ್ಕ ಹಿಡಿದೆ ಇಲ್ಲಿಗೆ ಬಂದಿದ್ದೀರಾ. ತುಂಬ ಥ್ಯಾಂಕ್ಸ್. ಎಸ್ಪೆಷಲಿ ಮೀಡಿಯಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈಗ ಮ್ಯಾಮ್ ಹೇಳಿದರು ತುಂಬ ಸೈಲೆಂಟಾಗಿ ಕಾಣ್ತೀರಾ, ಅದು ಇದು ಅಂತ. ಏನೂ ಇಲ್ಲ, ನಾನು ಇರೋದೇ ಹೀಗೆ. ಬಟ್ ಅದು ಆನ್ ಸ್ಕ್ರೀನ್ ದಟ್ಸ್ ಮೈ ಕ್ಯಾರೆಕ್ಟರ್.
ಸೊ ಐ ಹ್ಯಾಡ್ ಟು ಡೂ ದ್ಯಾಟ್. ನನಗೆ ಬೇರೆ ಆಪ್ಷನ್ ಇಲ್ಲ, ನಾವು ಆ ಕ್ಯಾರೆಕ್ಟರ್ನ ಮೈಕ್ ತೊಗೊಂಡೇ ಮಾಡಬೇಕು. ಇಲ್ಲಾಂದರೆ ನಾವು ಇಷ್ಟು ಜನಗಳ ನಾನು ಒಬ್ಬನ ಕನಸಲ್ಲ, ಇಲ್ಲಿ ನನ್ನ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ, ನಮ್ಮೆಲ್ಲರ ಕನಸು, ತುಂಬ ಜನಗಳ ಕನಸಿದೆ, ನಾನು ಒಬ್ಬನ ಕನಸಲ್ಲ. ಇದು ನೋಡ್ತೀರಾ ನೀವು ಎಲ್ಟು ಮುತ್ತ, ಬರೀ ಮುತ್ತನ ಕ್ಯಾರೆಕ್ಟರ್ ಮೇಲೆ ನೋಡ್ತಿದ್ದೀರಾ, ಅದರಿಂದ ತುಂಬ ಕನಸುಗಳಿದೆ. ನನ್ನಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗಬೇಕು, ಸೊ ನನ್ನಲ್ಲಿ ಏನು ಬೆಸ್ಟ್ ಮಾಡ್ಬೋದು ಅದನ್ನು ನಾನು ಮಾಡಿದ್ದೀನಿ, ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಇದರಲ್ಲಿ ಬರೀ 3 ರಸಗಳು ಮಾತ್ರ ನೋಡಿದ್ದೀರಾ, ಒಂದು ರೌದ್ರ, ಶಾಂತ, ಒಂದು ಬೀಭತ್ಸ. ಇದರಲ್ಲಿ ಇನ್ನೂ ಉಳಿದಿರೋ ರಸಗಳು ಕೂಡ ನಾವು ಥ್ರೂಔಟ್ ದ ಜರ್ನಿ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ದಯವಿಟ್ಟು ನೀವು ಎಷ್ಟು ಆಗುತ್ತೆ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ, ನಿಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಈ ಸಿನಿಮಾ ಬಗ್ಗೆ ಒಂದು ಸಪೋರ್ಟ್ ಕೊಡೋಕ್ಕೆ ನಾನು ನಿಮ್ಮಲ್ಲಿ ಕಳ್ಕಳಿ ಮನೆ ಮಾಡ್ಕೊತೀನಿ ಸರ್. ಇದೆ ನನ್ನ ಮೊದಲನೇ ಸಿನಿಮಾ ಸರ್. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ 0 ಸಪೋರ್ಟ್ ಸರ್. ನಾನು ಕದ್ದು ಅಲ್ಲಿ ಹೋಗಿ ಸಣ್ಣ ಪುಟ್ಟ ನಾಟಕ ಮಾಡ್ತಾಯಿದ್ದೆ, ಆದರೂ ಬಿಡಲಿಲ್ಲ. ನಮ್ಮ ಅಪ್ಪ ಒಂದ್ಸರಿ ಹೊಡೆದ್ಬಿಟ್ಟು ಸ್ಕೂಲಿಂದ ಕರ್ಕೊಂಬಂದ್ಬಿಟ್ರು. ಮೈಸೂರಲ್ಲಿ ರಾಜ್ಕುಮಾರ್ ಫಿಲಿಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಸಬರ್ ಬಸ್ ಸ್ಟ್ಯಾಂಡ್ ಅಪೋಸಿಟ್. ಅಲ್ಲಿ 2006 ನಾನು ಹೋಗಿದ್ದೆ, ಜಾಯಿನ್ ಮಾಡೋಣ ಅಂತ ಹೋಗಿದ್ದೆ. ಆಗ ನಮ್ಮ ಅಪ್ಪ ಅಲ್ಲಿ ಹೊಡೆದ್ಬಿಟ್ಟು ಕರ್ಕೊಂಬಂದ್ಬಿಟ್ಟಿದ್ರು. ನಾನು ನಿನ್ನ ಕಾಲ ಮೇಲೆ ನೀನು ಓದಪ್ಪ, ಫಸ್ಟ್ ನಿನ್ನ ಜವಾಬ್ದಾರಿ, ನಿನ್ನ ಕಾಲ ಮೇಲೆ ನಿಂತ್ಕೊ, ಆಮೇಲೆ ಫಿಲಿಮ್ ಅಂತ ಹೋಗು ಅಂತ. ಸೊ ಇವತ್ತು ನಮ್ಮಪ್ಪ ಅಲ್ಲೇ ಕೂತಿದ್ದಾರೆ. ನಾನು ಜವಾಬ್ದಾರಿ, ನಾನು ಓದಿದ್ದೀನಿ, ಕೆಲಸ ಸೇರಿದ್ದೀನಿ, ಸಂಬಳ ಎಲ್ಲ ಸಂಪಾದನೆ ಮಾಡಿದ್ದೀನಿ, ಇವತ್ತು ಸಿನಿಮಾನೂ ಮಾಡಿದ್ದೀನಿ. ಅಪ್ಪ ನಾನಂತೂ ಒಂದು ಕೆಟ್ಟ ಸಿನಿಮಾ ಮಾಡಿಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಹೌದು ಸರ್. ಎಂಡ್ ಆಫ್ ಮೈ ಲೈಫ್ ಕೊರ್ಗಿರ್ಬಾರ್ದು ಸರ್ ನನಗೆ. ಮತ್ತು ನಾನು ಒಬ್ಬರಿಂದ ಆಗಿಲ್ಲ ಸರ್, ಇದು ಇಡೀ ಟೀಮ್ ಎಲ್ಲರೂ. ದೇವಯ್ಯಣ್ಣ ಇದ್ದಾರೆ, ಪವೀಂದ್ರ ಸರ್ ಇವಾಗ ನಮ್ಮ ಆನ್ಬೋರ್ಡ್ ಆದರು, ಮತ್ತು ಕಾಕ್ರೋಚ್ ಸರು, ನಾವು ಇಡೀ ನನ್ನ ಟೀಮ್ ಸರ್. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನನ್ನ ಕನಸಿಗೆ ಹಿಡಿಯಿತು ಸರ್, ಪರ್ಸ್ನಲ್ ಒಂದು ಇದು ಸರ್. ಹಾಂ ಸರ್, ನಾನೇ ಮುದ್ದ ಸರ್. ಥ್ಯಾಂಕ್ ಯು ಸೊ ಮಚ್. ನಾನು ಯಾವಾಗೂ ಹೇಳ್ತಿರ್ತೀನಿ, ನಾವು ತುಂಬ ಚೆನ್ನಾಗಿ ನೋಡೋಕ್ಕಿದ್ದೀವಿ ಅಂದರೆ ಅದು ಅಪ್ಪ ಅಮ್ಮ ಕೊಟ್ಟಿರೋ ಅಂಥ ಉಡುಗೊರೆ. ಕರೆಕ್ಟ್. ಸೊ ಅಪ್ಪ ಅಮ್ಮನಿಗೆ ವಾಪಸ್ ಉಡುಗೊರೆ ನಾವೇನು ಕೊಡಬಹುದು ಅಂದರೆ ಅವರ ಆಸೆಯನ್ನು ಈಡೇರಿಸೋದು. ಅವರ ಆಸೆಯನ್ನು ಈಡೇರಿಸಿ ನಿಮ್ಮ ಆಸೆಗೂ ನೀರು ಎತ್ಕೊಂಡು ನೀವು ಬೆಳೀತಾ ಇರೋವಂಥದ್ದು. ಸೊ ಒಳ್ಳೇದಾಗಲಿ. ನಿಮ್ಮ ಫಾದರ್ ಎಲ್ಲಿದ್ದಾರೆ ಸರ್? ಹ್ಯಾಪಿನಾ? ಸೂಪರ್ ಸರ್, ತುಂಬ ಖುಷಿ ಅನಿಸ್ತು. ನಿಮ್ಮ ಆಶೀರ್ವಾದ ಇರಲಿ. ಅಪ್ಪ ಅಮ್ಮನ ಆಶೀರ್ವಾದ ಇದ್ದಾಗ ಮಾತ್ರ ಮಕ್ಕಳು ಬೆಳಿಲಿಕ್ಕೆ ಸಾಧ್ಯ. ಗಾಡ್ ಬ್ಲೆಸ್ ಯು ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಮೇಡಮ್, ದಯವಿಟ್ಟು ಅಫೆನ್ಸಿವ್ ತಗೋಬೇಡಿ, ಒಂದು ಮಾತು ಹೇಳಲೇಬೇಕು. ನಮ್ಮ ಇಡೀ ಟೀಮ್ಗೆ ಯಾರು ಗಾಡ್ ಫಾದರ್ ಅಂತ ಯಾರೂ ಇಲ್ಲ. ಯೂಶ್ವಲಿ ನಾವು ಕೇಳ್ತಿದ್ವಿ ಆಚೆ, ನೀವು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ಗಾಡ್ ಫಾದರ್ ಇರಬೇಕು, ನೀವೆಲ್ಲ ಆ ಥರ ಏನೋ ಸಪೋರ್ಟ್, ದೊಡ್ಡ ಸಪೋರ್ಟ್ ಇರಬೇಕು ಅಂತ. ನಮಗೆ ಇದ್ದೀರಾ ಸರ್ ಗಾಡ್ ಫಾದರ್, ಇಲ್ಲ ಅಂತ ಅಂದ್ಕೊಂಬೇಡಿ, ಆ ಗಾಡೇ ಫಾದರ್ ಸರ್ ನಮಗೆ. ಅವ್ರು ಯಾವತ್ತೂ ನಮ್ಗೆ ಕೈ ಬಿಡಲ್ಲ ಸರ್. ಮತ್ತು ಕನ್ನಡ ಚಿತ್ರರಂಗದ ಜನತೆಗಳು, ಕನ್ನಡ ಜನತೆಗಳು ಮೇಯ್ನಾಗಿ, ಅವ್ರು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಿನಿಮಾನ ಬಿಡಲ್ಲ ಅಂತ ನನಗೊಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಕಂಟೆಂಟ್ ನೋಡಿ ಸರ್, ಕಂಟೆಂಟ್ ನೋಡಿ, ನಿಮ್ಗೆ ಇಷ್ಟ ಆದ್ರೇ ನೋಡಿ ಸರ್. ಎಲ್ಲರೂ ಹೇಳ್ತಾರೆ ನಮ್ಮ ಮೂವಿ ಸೂಪರ್ ಆಗಿದೆ, ನಮ್ಮ ಮಗು ನನಗೆ ಚೆನ್ನಾಗಿ ಕಾಣಿಸುತ್ತೆ ಯಾವಾಗ್ಲೂ. ಆದರೆ ಸಿನಿಮಾ ನೋಡಿ ಸರ್, ನಮ್ಮ ಮಗುನ ಬೇರೆಯವ್ರು ನೋಡ್ಬಿಟ್ಟು ಮಗು ಚೆನ್ನಾಗಿದೆ ಅಂದಾಗ ಅವಾಗ ಖುಷಿ ಆಗುತ್ತೆ. ಅದು ಡಬಲ್ ಅಪ್ರೂವಲ್ ಅದು. ಯಾಕಂದ್ರೆ ಹೆತ್ತವ್ರಿಗೆ ಹೆಗ್ಣ ಮುದ್ದೆ ಇರುತ್ತೆ. ಇದು ನಮ್ಮ ಸಿನಿಮಾ ಅಂದ್ಬಿಟ್ಟು ನಾವು ಎಲ್ರಿಗೂ ಚೆನ್ನಾಗಿದೆ ನೋಡಿ ಅಂತ ಹೇಳ್ತಿರ್ತೀವಿ. ಬಟ್ ನೀವು ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬಿಟ್ಟು ಥಿಯೇಟ್ರಿಗೆ ಬನ್ನಿ ಸರ್. ಥ್ಯಾಂಕ್ ಯು. ನನ್ನ ಒಂದು ಪ್ಲೀಸ್, ನನ್ನ ಕೈಂಡ್ ರಿಕ್ವೆಸ್ಟ್ ಇದು. ಸೋ ಸ್ವೀಟ್. ಥ್ಯಾಂಕ್ ಯು. ರುಹಾನ್ ಆರ್ಯ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಬಹಳ ಒಂದು ಬಲವನ್ನು ತುಂಬಿರುವಂಥದ್ದು ನಮ್ಮ ಜೊತೆ ನಿಂತು. ಓವರ್ ಟು ಯು. ಮೊದಲಿಗೆ ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ರುಹಾನ್ ಆರ್ಯ ಅಂತ. ಆ್ಯಕ್ಚುಲಿ ನಾನು ಬೇಸಿಕಲಿ ಆ್ಯಕ್ಟರ್. ಈ ಚಿತ್ರದಲ್ಲಿ ನಾನು ಸಹ ಒಂದು ಪಾತ್ರವನ್ನು ಮಾಡಿದ್ದೀನಿ, ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಸಹ ಮಾಡಿದ್ದೀನಿ. ಸೊ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರ್ತಕ್ಕಂಥ ಎಲ್ಲರಿಗೂ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ಶೈಲಜಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಎಂಟೈರ್ ಟೀಮ್ಗೆ ನೀವು ಗೈಡಿಂಗ್ ಲೇಟ್ ಆಗಿದ್ದೀರಾ. ನಿಮ್ಮ ಗೈಡೆನ್ಸಿಂದ ನಾವು ಇವತ್ತು ಇಲ್ಲಿದ್ದೀವಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗಷ್ಟೇ ಟ್ರೈಲರ್ನ ನೋಡಿದ್ದೀರಾ, ಎಲ್ಲರಿಗೂ ಖುಷಿಯಾಗಿದೆ. ಟೀಸರ್ ಈಗಷ್ಟೇ ಟೀಸರ್ನ ನೋಡಿದ್ದೀರಾ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಅಂತೂ ಬಿಲ್ಡ್ ಆಗಿರುತ್ತೆ. ದಯವಿಟ್ಟು ಆದಷ್ಟು ಎಲ್ಲ ಜನರಿಗೂ ತಲುಪಿಸುವಂಥ ಪ್ರಯತ್ನನ ಮಾಡೋಣ. ಮೊದಲಿಗೆ ನೀವು ನೋಡಿ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಜಸ್ಟ್ ಟೀಸರ್ ನೋಡಿರೋದು, ಅಭಿ ಪಿಕ್ಚರ್ ಬಾಕಿ. ಥ್ಯಾಂಕ್ ಯು. ಸೂಪರ್. ಸಾರಿ, ಒಂದು ಮಾತು.
ಶೈಲಜಾ ಮೇಡಮ್ ಪ್ಲೀಸ್ ವೆಲ್ಕಮ್ ಮೇಡಮ್, ಮರ್ತ್ಬಿಟ್ಟೆ ನಿಮ್ಮ ಹೆಸರು ತಗೊಳಕ್ಕೆ ಸಾರಿ. ಮತ್ತು ರಾಜೇಶ್ ಸರ್, ರಾಜೇಶ್ ಅಣ್ಣ ನಮಗೆ ಅವ್ರು ಬ್ಯುಸಿ ಇರೋ ಒಂದು ಸ್ಕೆಡ್ಯೂಲಲ್ಲಿ ಕೂಡ ನಮ್ಮ ಬಂದು ಈ ಫಂಕ್ಷನ್ ಬಂದಿರೋದು ತುಂಬ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಸಿನಿಮಾ ನಾವೆಷ್ಟು ಚೆನ್ನಾಗಿ ಅಭಿನಯಿಸಿದ್ರು, ಎಷ್ಟು ಚೆನ್ನಾಗಿ DOP ವರ್ಕ್ ಮಾಡಿದ್ರು, ಎಡಿಟಿಂಗ್ ಆದರೂ ಕೂಡ ಇನ್ನೊಬ್ಬರು ಸಿನಿಮಾಗೆ ಹೀರೋ ಥರ ಕಾಣಿಸೋವಂಥದ್ದು ಮ್ಯೂಸಿಕ್. ನಾನು ನಿಮ್ಮ ಕಳೆದ ಪ್ರೆಸ್ ಮೀಟ್ ನೋಡ್ತಾ ಇದ್ದೆ, ಹಾಡುಗಳೇ ಬೇಡ ಅಂದ್ಕೊಂಡ್ವಿ, ಆದರೆ ಹಾಡು ಎಷ್ಟು ಪ್ಲಸ್ ಆಗಿ ಕಾಣಿಸ್ತಾ ಇದೆ, ನಮಗೆ ತುಂಬ ಖುಷಿ ಅನ್ನಿಸ್ತಿದೆ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರಸನ್ನ ಕೇಶ್ ಅವರವರು. ಮೂಲತಃ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು. ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೆ, ಎಲ್ಲರೂ ಸ್ಟೇಜಲ್ಲಿರೋವಂಥವ್ರು ಸುಮಾರು ಜನ ಪೀಕ್ನಲ್ಲಿದ್ದರು ಕೆರಿಯರಲ್ಲಿ, ಆದರೆ ಸಂಗೀತದ ಸೆಳೆತ ಬಿಡದೆ ಫೋಕ್ ಫ್ಯೂಷನಲ್ಲಿ ನಾನು ಇವ್ರನ್ನ ನೋಡಿದ್ದೀನಿ. ಸೊ ರಾಹುಲ್ ಇವರ ಫ್ರೆಂಡ್ ಕೂಡ ಇಲ್ಲಿದ್ದಾರೆ, ನನ್ನ ಪ್ರೀತಿಯ ಸಹೋದರ. ಸೊ ಬಹಳ ಅದ್ಭುತವಾಗಿ ಫ್ಯೂಷನ್ ಬ್ಯಾಂಡಲ್ಲಿ ಕೂಡ ಇದ್ದಂಥವ್ರು, ಬಿಟ್ಟಿಲ್ಲ ಸಂಗೀತದ ಸೆಳೆತ, ವಾಪಸ್ ಕಂಪ್ಲೀಟ್ ಕೆರಿಯರ್ನ ಪಕ್ಕಕ್ಕಿಟ್ಟು ಸಂಗೀತಕ್ಕೆ ಆಲ್ಮೋಸ್ಟ್ ಒಂದು 8-10 ವರ್ಷದಿಂದ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ರವಿ ಬಸ್ರೂರ್ ಅವರ ಗರಡಿಯಲ್ಲಿ ಪಳಗಿರೋ ಅಂಥವ್ರು, ಹಾಗಾಗಿ ಸೌಂಡಿಂಗ್ ಅಷ್ಟು ಜೋರಾಗಿದೆ. ಸೂಪರ್ ಸರ್, ಕೀಪ್ ರಾಕಿಂಗ್ ಅಂತ ಹೇಳ್ತಾ ಹೋಗ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನನ್ನ ಗುರುಗಳನ್ನ ಜ್ಞಾಪಿಸ್ಕೊಳ್ತಾ, ಪ್ರಸನ್ನ ಅವರೇ, ನನ್ನ ತಾಯಿ, ಸಾರಿ, ಸಂಗೀತ ಗಟ್ಟಿ ಮೇಡಮ್ ಹಾಗೂ ರವಿ ಸರ್. ತಾಯಿನೇ ಮೊದಲ ಗುರು ಅಂತ ನಾನು ಭಾವಿಸ್ತೇನೆ. ಅವರು ಕೂಡ ಗಾಯಕಿನೇ ಆಗಿರುವಂಥದ್ದು. ಅಮ್ಮ ನಮಸ್ತೆ. ನೀವು ಕೂಡ ಬಹಳಷ್ಟು ವರ್ಷಗಳು ವೇದಿಕೆ ಕಾರ್ಯಕ್ರಮಗಳಲ್ಲಿ ಹಾಡಿರುವಂಥದ್ದು. ನಿಮ್ಮ ಮಗ ಇನ್ನೂ ಒಂದು ಹಂತವನ್ನು ಮೇಲಕ್ಕೆ ಹೋಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥದ್ದು ತುಂಬ ಖುಷಿಯ ಸಂಗತಿ ಅಮ್ಮ. ಪರಂಪರೆ ಮುಂದುವರೆದಿದೆ. ಥ್ಯಾಂಕ್ ಯು. ಖಂಡಿತ ಅಮ್ಮ. ಅಪ್ಪ ಇವತ್ತು ಇಲ್ಲಿಲ್ಲ, ಒಟ್ಟ ಅಲ್ಲಿಂದ ನೋಡ್ತಿದ್ದಾರೆ. ಖಂಡಿತವಾಗ್ಲೂ ಅಪ್ಪ ಅಮ್ಮ ಈ ಎರಡು ಆತ್ಮಗಳೇನಿದೆ, ದೈಹಿಕವಾಗಿ ನಮ್ಮ ಜೊತೆ ಇದ್ದಾಗ್ಲೂ ಇಲ್ಲದಾಗ್ಲೂ ಕೂಡ ಸದಾ ಹರಿಸುತ್ತೆ. ನಾವಿಲ್ಲಿ ನಿಂತಿದ್ದೀವಿ ಎಲ್ಲರೂ ಅಂತ ಹೇಳಿದ್ರು ಅದು ಅಪ್ಪ ಅಮ್ಮನ ಆಶೀರ್ವಾದವೇ. ಓವರ್ ಟು ಯು ಸರ್. ಕಾಮ್ ಡೌನ್, ಕಮ್ ಆನ್, ಚಿಯರ್ ಅಪ್. Yes, thank you so much ಅಮ್ಮ. Thanks for covering me. ಮತ್ತು ನನ್ನ ಗುರುಗಳು ಸಂಗೀತ ಘಾಟಿ ಮ್ಯಾಮ್ ಮತ್ತು ರವಿ ಬಸ್ರು ಸರ್, ಅವರು ಹಾಕೊಟ್ಟ ಒಂದು ರೂಟ್. ಎಸ್ಪೆಷಲಿ ಸಿಂಗಿಂಗಲ್ಲಿ ಇದ್ದೆ ನಾನು. ಬಟ್ ದೆನ್ ನನ್ನ ಮ್ಯೂಸಿಕ್ ಪ್ರೊಡಕ್ಷನ್ ಜರ್ನಿ ಸ್ಟಾರ್ಟ್ ಆಗಿದ್ದು ವೆನ್ ಐ ಸ್ಟಾರ್ಟೆಡ್ ನಮ್ಮ ರವಿ ಸರ್ ಜೊತೆ. ವೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಮ್ಯೂಸಿಕ್ ಪ್ರೊಡಕ್ಷನ್. ಆ್ಯಂಡ್ ಇವತ್ತು ನೀವೆಲ್ಲ ಸೌಂಡ್ ಕೇಳಿದ್ರಿ ಯಾವ ಥರ ಬಂದಿದೆ ಅಂತ. ಸೊ ಬೇಸಿಕ್ಲಿ ಇದರಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಮಹತ್ವ ಕೊಟ್ಟಿದ್ದೀವಿ. ಆ್ಯಂಡ್ ಅದರಲ್ಲಿ ಒಂದು ಮಗು ನವಿಲ್ ತುಳುವ ಅಂತ ಒಂದು ಎಮೋಷ್ನಲ್ ಆಗಿ ಒಂದು ಮಗು ಕೂಗಿ ಹಾಡುತ್ತೆ. ಆ ಒಂದು ಮಗುನು ಫಸ್ಟ್ ಟೈಮ್ ಮಾಡಿದೆ. ಇನ್ಫ್ಯಾಕ್ಟ್ ನನ್ನ ಮಗಳು ಅಲ್ಲಿದ್ದಾಳೆ, RV ಅಂತ. ಅದನ್ನು ಅವಳು ಮಾಡಿದಾಗ ಅವಳಿಗಿನ್ನ 9 ವರ್ಷ. ಅದು ದ ಫಸ್ಟ್ ಟೈಮ್ ಐ ರೆಕಾರ್ಡೆಡ್ ದ್ಯಾಟ್. ಸೊ ಎವ್ರಿ ಬಿಟ್ ಆಫ್ ಇಟ್ ನಾವು ಅಷ್ಟು ಕೇರ್ ತೊಗೊಂಡು ಮಾಡಿದ್ದೀವಿ. ಆ್ಯಂಡ್ ಅವರ್ ಮೂವಿ ವಿಲ್ ಬಿ ಅ ಆಡಿಯೋ ವಿಜುವಲ್ ಟ್ರೀಟ್ ಎಕ್ಸ್ಟ್ರಾವಗ್ಯಾನ್ಸಾ. ಆ ಕೂರ್ಗ್ನ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ನಮ್ಮದು ನೀವು ನೋಡಿದಾಗ ಒಂದು ಐಡಿಯಾ ಬಂದಿರುತ್ತೆ, ಇದೊಂದು ಡಾರ್ಕ್ ಶೇಡಲ್ಲಿ ಇರಬಹುದು ಅಂತ.
ಬಟ್ ಆ ಡಾರ್ಕ್ ಶೇಡಲ್ಲೂ ಕೂರ್ಗ್ನ ನಾವು ತುಂಬ ಸುಂದರವಾಗಿ ತೋರಿಸಿದ್ವಿ. ಆ್ಯಂಡ್ ಆಲ್ ದ ಕ್ರೆಡಿಟ್ ಗೋಸ್ ಟು ಅವರ್ ಡೈರೆಕ್ಟರ್, ಅವರ್ ಹೋಲ್ ಟೀಮ್ ಆ್ಯಂಡ್ ಸತ್ಯ ಸರ್ ಫಾರ್ ಆಲ್ ದ ಥಿಂಗ್ಸ್. ಆ್ಯಂಡ್ ಸೊ ಇದರಲ್ಲಿ ಮೇಡಮ್ ಹೇಳ್ದಂಗೆ ಒಟ್ಟು 5 ಹಾಡುಗಳಿದೆ. ಒಂದು ಪ್ಯಾಥೋನ 2 ವರ್ಷನ್ ಮಾಡಿದ್ದೀವಿ. ಸೊ ಒಟ್ಟು ಸೇರಿ 6 ಹಾಡುಗಳಾಗುತ್ತೆ. ಅದೆಲ್ಲ ಮುಂದೆ ಇನ್ನು ರಿಲೀಸ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತು ಟೀಸರ್ ಲಾಂಚ್ ಆಗಿದೆ ಆ್ಯಂಡ್ ಎಲ್ಲರಿಗೂ ತುಂಬ ಖುಷಿಯ ದಿನ ಇವತ್ತು. ಆ್ಯಂಡ್ ನಮಗೆ ಮುಂಚೆ ಡೇ 1 ನಮಗೆ ಪ್ರೋತ್ಸಾಹ ಕೊಡ್ತಿರೋ ಮ್ಯಾಮ್ ಇವತ್ತೂ ಬಂದಿದ್ದಾರೆ. ಸೊ ದೇರ್ ಇಸ್ ನಮ್ಗೆ ತುಂಬಿ ಬರುತ್ತೆ. ಮ್ಯೂಸಿಷಿಯನ್ಸು, ಕಲಾವಿದರೆಲ್ಲ ನಾವು ಭಾವುಕ ಜೀವಿಗಳು. ವಿ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಸೊ ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ. ಅಷ್ಟು ದೊಡ್ಡ ಒಂದು ಜಾಗದಲ್ಲಿರೋರು ನಮಗೆ ಅಷ್ಟು ಪ್ರೋತ್ಸಾಹ ಕೊಟ್ಟು ನೀವು ಯಾವತ್ತೂ ನಮ್ಮ ಜೊತೆ ಇದ್ದೀರಾ. ಇಟ್ ವಿಲ್ ಮೀನ್ ಅ ಲಾಟ್ ಟು ಅಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಕೊನೆಯಲ್ಲಿ ಒಂದು ಬಂತಲ್ಲ ಸರ್, ದಟ್ ಈಸ್ ದ ಥೀಮ್ ಆಫ್ ನಮ್ಮ ಹೀರೋಗೆ ಅದೊಂದು ಥೀಮ್ ಇದೆ. ಬಟ್ ಆ ಥೀಮ್ನ ನಾವು ಮೂವಿನಲ್ಲಿ ಅವ್ರಿಗೆ ಎಷ್ಟೊಂದು ಥರ ಶೇಡ್ಸ್ ಬರುತ್ತೆ, ಆ ಶೇಡ್ಸ್ಗೆ ಅಳವಡಿಸಿ ಆ ಥೀಮ್ನ ಯೂಸ್ ಮಾಡಿದ್ದೀವಿ ಸರ್. ಸರ್ ಅದು ಮೇಯ್ನ್, ಅದು ಒಂದು 6-7 ಥರ ಬರುತ್ತೆ ಸರ್. ಇದೇ ಒಂದು ಥೀಮ್ನ 6-7 ಥರ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಎವ್ರಿ ಸೀನ್ ಸರ್ ನಿಮಗೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಹುಕ್ಡ್ ಆನ್ ಟು ದ ಮ್ಯೂಸಿಕಲಿ ತುಂಬ ಚೆನ್ನಾಗಿ ಟ್ರೀಟ್ ಆಗಿದೆ ಸರ್. ಖಂಡಿತ ಸರ್. ಲೈವಲ್ಲಿ ನಾವು ಗಿಟಾರ್ ಇನ್ಸ್ಟ್ರೂಮೆಂಟ್ನ ತುಂಬ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದ್ದೀವಿ. ಕ್ರವೆನ್ ಸ್ಟ್ರಾಟ್ಫೈಲ್ ಅಂತ ವಿಕ್ಕಿ ಅಂತ ನಮ್ಮ ತುಂಬ ಪ್ರೀತಿಯ ಗೆಳೆಯ, ಅವ್ರು ಬರಬೇಕಿತ್ತು, ಮೋಸ್ಟ್ಲಿ ಇವತ್ತು ಕಾರಣಾಂತರದಿಂದ ಅವ್ರಿಗೆ ಆಗಿಲ್ಲ. ಅವರು ಡಾರ್ಜಿಲಿಂಗ್ ಅವರು. ನಾವೆಲ್ಲ ಅದೇ ಅಗೇನ್ ಬ್ಯಾಂಡ್ ಮೇಟ್ಸ್, ನಾವೆಲ್ಲ ಒಟ್ಟಿಗೆ ಲೈವ್ ನುಡಿಸ್ತಿದ್ವಿ, ಲೈವಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಿದ್ವಿ. ಆ್ಯಂಡ್ ನನ್ನ ಪ್ರೀತಿಯ ಗೆಳೆಯ ಆಚೆ ನಿಂತಿದ್ದಾರೆ ಪಾಪ, ಅವ್ರಿಗೆ ಒಳಗೆ ಕೂತಿದ್ರು, ರಾಹುಲ್ ಶಿವಕುಮಾರ್ ಅಂತ. ಅವರು ರಿದಮ್ ಸೆಕ್ಷನ್ ಎಲ್ಲ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ರಾಹುಲ್ ಆ್ಯಂಡ್ ಫ್ಲೂಟ್ ಲೈವ್ ಮಾಡಿದ್ದೀವಿ ಸರ್. ಫ್ಲೂಟ್ ಸುಮುಖ ಅಂತ ಹೇಳಿ, ಅವರು ತುಂಬ ಒಳ್ಳೆ ಆರ್ಟಿಸ್ಟ್, ಅದು ಫ್ಲೂಟ್ ಲೈವ್ ಮಾಡಿದ್ದೀವಿ. ಆ್ಯಂಡ್ ಗಜಾನಂದ್ ದಾದಾ ಅಂತಂದ್ಬಿಟ್ಟು ಅವರು ಅನು ಮಲ್ಲಿಕ್, ಲಕ್ಷ್ಮೀಕಾಂತ್ ಪ್ಯಾರೆಲ್ಲ ಆ ಕಾಲದಿಂದ ಅವ್ರಿಗೆಲ್ಲ ನುಡ್ಸ್ಕೊಂಡು ಬಂದವರು. ಅವರು ನಮ್ಮ ಚಿತ್ರದಲ್ಲಿ ಹಾಡಿಗೆಲ್ಲ ನುಡಿಸಿದ್ದಾರೆ. ಸೊ ಗಜಾನಂದ್ ದಾದಾ, ಗಜಾನಂದ್ ಕಾಗಲ್ಕರ್ ಅಂತ ಸರ್, ಹುಬ್ಳಿಲಿ ಇರ್ತಾರೆ ಅವರು. ಫುಲ್ ಡೈಲಾಗಿಂಗ್ ಅಂತಾನೆ ಹೇಳ್ಬೋದು. ಈ ಸಿನಿಮಾನಲ್ಲಿ ಅಲೆಕ್ಸ್ ಚಟ್ವಾ ಅನ್ನೋ ಒಂದು ಪಾತ್ರ ಮಾಡ್ತಿದ್ದಾರೆ. ಸೊ ಚಟ್ವಾ ಅನ್ನೋದು ಅಡುಗೆ ಮನೆಯಲ್ಲಿ ನಾವು ದೋಸೆ ಮಗ್ಚಾಕೋಕೆ ಯೂಸ್ ಮಾಡೋ ಅಂಥದ್ದನ್ನು ಮಗ್ಚಾಕೋಕೈ ಅಂತ ಹೇಳ್ತೀವಲ್ಲ, ಅಲ್ಲಿ ಕೂರ್ಗಲ್ಲಿ ಅದನ್ನು ಚಟ್ವಾ ಅಂತ ಹೇಳ್ತಾರಂತೆ. ಸೊ ಅಲೆಕ್ಸ್ ಚಟ್ವಾ ಆಗಿ ಎಷ್ಟು ಖುಷಿ ತಂದಿದೆ ಪಾತ್ರ. ಎಲ್ಲರಿಗೂ ನಮಸ್ಕಾರ. ಅಂದರೆ ಹೇಳ್ತೀನಿ, ಅಂದರೆ ಗೊತ್ತಿಲ್ಲ ಈ ನನ್ನ ಮುಂದಿನ ಮಾತುಗಳು ಯಾರ ಹೃದಯಕ್ಕೆ ಹಾನಿ ತರುತ್ತೋ, ನನಗನ್ಸಿದೆ ಹೇಳ್ತೀನಿ. ನಾನು ಸಿನಿಮಾ ನೋಡೋ ರೀತಿಯಲ್ಲಿ ಹೇಳ್ತೀನಿ, ಸಿನಿಮಾ ಫನ್ನಿಗೆ ಮಾಡಬೇಕು. ಈ ಹಾರ್ಟ್ ಆಪ್ರೇಷನ್ ಮಾಡೋ ಥರ ಎಲ್ಲ ಮಾಡಬಾರ್ದು, ಖುಷಿಗೆ ಮಾಡಬೇಕು. ಯಾವಾಗೂ ಪಾಸಿಟಿವ್ ನೋಡಬೇಕು. ಈಗ ನನ್ನ ಕಣ್ಣಿಗೆ ಎಟ್ಬಿಟ್ಟು 40 ಹೊಲಿಗೆ ಹಾಕೊಂಡ ಯಾರೋ ಇವು ಗುರು ಅಂತ ನಾನು ಹೇಳ್ತೀನಿ ಗೊತ್ತಾ, ಕಣ್ಣು ಉಳ್ದೈತಲ್ಲ ಅದೇ ಖುಷಿ ಅಂತ. ರಿಪ್ಸ್ ಮುರಿದೋಗಿತ್ತು ಮೊನ್ನೆ, ಒಂದು 4-5 ತಿಂಗಳಿಂದ, ಪರವಾಗಿಲ್ಲ ಹೋಗಿ 2 ತಾನೆ, ಇನ್ನೂ 4 ಐತಲ್ಲ ಅಂತ. ಹಿಂಗೆ ಸಿನಿಮಾ ತೊಗೋಬೇಕು. ಆ್ಯಂಡ್ ಆಮೇಲೆ ಶೌರ್ಯ ಸರ್ ಹೇಳ್ದಂಗೆ, ಅಂದರೆ ಪಾಪ ನೀವೆಲ್ಲ ತುಂಬ ಎಮೋಷ್ನಲ್ ಆಗಿ ಹೇಳಿದ್ದೀರಿ. ಯಾವತ್ತು ಸಿನಿಮಾ ಎಮೋಷ್ನಲ್ ಆಗಿ ಹಂಗೆ ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಮಾಡಬಾರ್ದು, ಖುಷಿಯಾಗಿ ಕೆಲಸ ಮಾಡಬೇಕು. ಶೌರ್ಯ ಸರ್ ನೋವು ಕಾಣಿಸ್ತಿತ್ತು ನನಗೆ, ಅಂದರೆ ಮನೆಯವ್ರು ಹೆಂಗೆ ಕೂಳೆ ಕೊಟ್ಟವ್ರೆ ಅಂತ. ಬಿಕಾಸ್ ಅವ್ರವ್ರ ಹೆಂಡತಿ ಹೊಡೆಯೋ ಸೌಟಿನ ತೂಕ ಅವ್ರವ್ರ ಗಂಡನ ಮೂಳೆಗೆ ಗೊತ್ತಿರುತ್ತೆ. ಹೇಳ್ತೀನಿ ಯಾಕೆ ಹೇಳಕ್ ಬಂದೆ, ನಾನು ಕಂಪ್ಲೀಟ್ ಮಾಡಕ್ಕೆ ಬಿಟ್ರೆ ಫ್ಲೋಲ್ಲಿ ಹೇಳ್ತೀನಿ, ಮಧ್ಯದಲ್ಲಿ ಮಾತಾಡಿದ್ರೆ ಓಕೆ. ಏನಾಗುತ್ತೆ ಗೊತ್ತಾ, ಅಂದರೆ ಈಗ ಈ ಐಫೈ ಅಂತ ಏನು ಟೀಮ್ ಇದೆ, ಇಲ್ಲಿ ಕಾಣ್ತಾ ಇರೋ 5 ಜನಕ್ಕೆ ಚಪ್ಪಾಳೆ ಬೀಳ್ತಿದೆ. ಆ್ಯಕ್ಚುಲಿ ಕಾಣದೇ ಇರೋ ಇನ್ನು 5 ಸಿನಿಮಾಗಳಿದೆ, ಅವಕ್ಕೆ ಚಪ್ಪಾಳೆ ಬೀಳ್ಬೇಕಾಗಿರೋದು ಯಾರು ಗೊತ್ತಾ, ಅವ್ರವ್ರ ಹೆಂಡ್ತಿರೋ. ನಿಜವಾಗ್ಲೂ ಅಮ್ಮ ನೀವು ಯಾರೋ ಗೊತ್ತಿಲ್ಲ, ನಾನು ನೋಡಿಲ್ಲ, ಬಟ್ ಹೇಳ್ತೀನಿ ಕೇಳಿ. ಮನೆಗಳಲ್ಲಿ ಚಾನೆಲ್ ಚೇಂಜ್ ಮಾಡೋಕ್ಕೆ ಹೆಂಡ್ತಿ ಬಿಡಲ್ಲ. ನಿಮ್ಮ ಗಂಡಿರು ಕೆಲಸ ಬದುಕೆಲ್ಲ ಚೇಂಜ್ ಮಾಡಿದ್ರು, ನೀವು ಆ ಸಹನೆಯಿಂದ ಅವ್ರು ಪ್ರೋತ್ಸಾಹ ನೀಡಿದ್ದೀರಿ, ಅದಕ್ಕೆ ಮೊದಲು ನಿಮಗೆ ಚಪ್ಪಾಳೆ ಬೀಳಬೇಕು. ಇವ್ರುಗಳಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಎಲ್ರಿಗೂ ಮಾತ್ರೆ ಕೊಟ್ಕೊಂಡು ಸುಂದರವಾದ ಬದುಕು ಮಾಡ್ತಿದ್ರು. ಸಿನಿಮಾಗೆ ಬಂದು ಇವರೇ ಮಾತ್ರೆ ನೋಗಂಗೆ ಆಗೋಯ್ತು, ನಿದ್ದೆ ಬರ್ತಿಲ್ಲ, ಲೋ BP. ಬಿಕಾಸ್ ತುಂಬ ಹೊಸಬ್ರು ಇವರು, ನಾನು ನೋಡಿದ್ದೀನಿ, ಅವ್ರ ಜೊತೆ ನಿಂತು ಕೆಲಸ ಮಾಡಿದ್ದೀನಿ. ತುಂಬ ಡಿಸಿಪ್ಲಿನ್ಡ್ ಟೀಮ್ ಇದು. ನೋಡಿ ಇವರೇ ಹೇಳ್ದಂಗೆ ಅದೇನೋ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸೋರಂತೆ, ನಾನೇ ನನ್ನ ಜೀವನದಲ್ಲಿ ಮಾಡಿಸಿಲ್ಲ. ದಿನ ಬೆಳಗ್ಗೆ ಫೈಟು, ನಿನ್ನೆ ರಾತ್ರಿ ಒಬ್ರು ಹೊಡೆದವ್ರೆ ಉಸಿರಾಡೋಕ್ಕಾಗ್ತಿಲ್ಲ, ಈ ಥರದ್ದಿದೆ. ನಾನು ಒಂದಿನ ಆದ್ರೂ ಯೋಚನೆನೂ ಮಾಡಿಲ್ಲ. ನಿಮ್ಗೆ ಅಷ್ಟು ಕಾಳಜಿ ಇದೆ, ಆ ಥರದ್ದು ಒಂದು ಟೀಮು.
ಈ ಥರದ್ದು ಒಂದು ಟೀಮು. ಇಲ್ಲಿ ಇವ್ರಿಗೆ ಏನು ಸಮಸ್ಯೆ ಆಗಿತ್ತು ಅಂದರೆ ಅಲ್ಲಿ ನಮ್ಮವ್ರಿಗೂ ನಮ್ಮಲ್ಲಿ ಏನು ಗೊತ್ತಾ, ಒಳ್ಳೆಯವರು ಅಂತಿದ್ದಂಗೆ ಅದು ಒಂಥರ ಆಗ್ಬಿಡುತ್ತೆ. ಈ ಮಣ್ಣುಳಗಳೆಲ್ಲ ಎಡೆ ಇಟ್ಬಿಡ್ತವೆ ಸೆಟ್ಟಲ್ಲಿ. ಸುಮ್ಮನೆ ಮಣ್ಣುಳಗಳು ಹೊಸಬ್ರು ಅಂತಿದ್ದಂಗೆ ಎಡೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು ಪುಸ್ ಅಂತ. ಇವರು ಸಾರ್ ಆವಂತ ಯಾವಾಗ ಮಣ್ಣುಳ ತುಳಿರಯ್ಯ ಅಂತ. ಆ ಥರದ ಪರಿಸ್ಥಿತಿಲಿ ಪಾಪ ಕೆಲಸ ಮಾಡಿದ್ರು. ನಾನು ನೋಡಿದ್ದೀನಿ ಸರ್ ನಿಮ್ಗಳ ಕಷ್ಟ ಇದೆಲ್ಲ. ಮೇಯ್ನು ಅದೇ ಆ ಮನೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾರು ಅಂತ ಅಂದ್ರೆ ಯೋಚನೆ ಮಾಡಬೇಡಿ, ಬಿಕಾಸ್ ಏನೋ ನೆಮ್ಮದಿಯಾಗಿ ಮಾಡ್ಕೊಂಡಿದ್ರು ನಮ್ಮ ಮಕ್ಕಳು, ಇದು ಬೇಕಿತ್ತ ಅಂತ. ಅದು ಫಸ್ಟ್ ಹಂಗೆ ಅನ್ಸೋದು. ನಾನು ಬದುಕಲ್ಲಿ ತುಂಬ ಮೇಲೆ ಕೆಳಗೆ ಸೋಲು ಗೆಲುವು ಬೇಜಾನ್ ಎಡವಟ್ಗಳು ಮಾಡ್ಕೊಂಡಿದ್ದೀನಿ. ಆಗ ಹಂಗೆ ಹೇಳೋದು, ಈ ಸಂಬಂಧಿಕರೆಲ್ಲ ಅವ್ರು ಇರೋದೇ ಅದಕ್ಕೆ, ಅವ್ರು ಹೇಳ್ತಾ ಇರಬೇಕು ಹಂಗೆ, ಇವ್ರಿಗೆ ಇವೆಲ್ಲ ಬೇಕಿತ್ತ ಅಂತ ಫಸ್ಟ್ ಅಂತಾರೆ. ಸೂಪರಾಗಿ ಆಗ್ಬಿಡಿ. ಆಮೇಲೆ ನಮ್ಗೆ ಗೊತ್ತಿತ್ತು ಅವ್ನು ಸೋಲು ಒಪ್ಕೊಳ್ಳಲ್ಲ, ಅವನೊಳಗೊಂದು ಹಠ ಇತ್ತು, ನಮ್ಗೆ ಅದು ಕಾಣ್ತಿತ್ತು ಅಂತ. ಹಂಗೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಸರ್. ಸೊ ತುಂಬ ಆರಾಮಾಗಿ ಕೆಲಸಗಳು ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ನಾನು ಮಾಡಿದಿರೋಂಥದ್ದು ಒಂದು ಪಾತ್ರ ಕೊಟ್ಟಿದ್ದೀರಿ ಸುರೇಶ್ ಸರ್. ಗೊತ್ತಿಲ್ಲ ಅದು ಹೆಂಗೆ ಮಾಡಿದ್ದೀನೋ, ಅದು ನಿಮ್ಮದು ಕೊಡಗು ಭಾಷೆ ನಾನು ಫಸ್ಟ್ ಟೈಮ್ ಕೇಳಿದ್ದು. ಒಂದು ನಿಮಿಷ. ಸರಿ ಅಣ್ಣ, ನೀವು ಫ್ಲೋ ಕಟ್ ಮಾಡ್ತಾ ಇದ್ದೀನಿ. ಕಾಕ್ರೋಚ್ ಸುದೀಣ್ಣನ ಬಗ್ಗೆ ಹೇಳಬೇಕಾಗಿತ್ತು, ಅದೇ ಮಾಡೋಕ್ಕಾಗ್ದು. ಐ ಮೀನ್ ಇದುವರೆಗೂ ಮಾಡಿದಾರೆ ರೋಲ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಅವರು 3.5 minutes ವಿತೌಟ್ ಕಟ್, ಅಂದರೆ ಸಿಂಗಲ್ ಟೇಕಲ್ಲಿ ಒಂದು ಸೀನ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಕಥೆ ಹೇಳುವಾಗ ನೀವು ಅದೆಲ್ಲ ಹೇಳ್ಬೇಡಿ ಸರ್, ನೀವು ಬೆಳಿಗ್ಗೆ ಬಂದಂಗೆ ನನಗೆ ಹೇಳಿ ಸೆಟ್ಟಿಗೆ ಬಂದಂಗೆ ಅಂತ. ನನಗೆ ಭಯ ಇತ್ತು, 3.5 minutes ಮಾಡ್ತಾರೆ ಅವರು ಸಿಂಗಲ್ ಟೇಕಲ್ಲಿ ಅಂತ. ಒಂದೇ ಸತಿ ಹೇಳಿದ್ರು ಸರ್ ಮಾಡೋಣ ಅಂತಂದ್ರು, ನನಗಾಗಲೂ ಭಯ ಇತ್ತು. ದೆನ್ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಸಿಂಗಲ್ ಟೇಕಲ್ಲಿ ಎಸ್ ಡನ್ ಇಟ್. ಆ್ಯಂಡ್ ವಿತೌಟ್ ಕಟ್ ಅದನ್ನ ನೀವು ಸಿನಿಮಾ ನೋಡೋಕ್ಕೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅದನ್ನು ಮಾಡಿದ್ದಕ್ಕೆ. ಆ ಸೀನ್ ಮಾತ್ರ ಒಂದು ಫುಲ್ ಮೀಲ್ಸ್ ಇದ್ದಂಗೆ ಇರುತ್ತೆ. ದಯವಿಟ್ಟು ಅದು ಎಂಜಾಯ್ ಮಾಡಿ, ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬೇಡಿ ಅದನ್ನು. ಎಸ್, ಥ್ಯಾಂಕ್ ಯು ಸರ್. ಅಂದರೆ ಗೊತ್ತಿಲ್ಲ ನನಗೆ, ನಾನು ಯಾವಾಗಲೂ ಒಂದೇ ಹೇಳೋದು, ನಾನು ಸುಮ್ಮನೆ ಖಾಲಿ ಬಾಟ್ಲ ಥರ ಹೋಗ್ತೀನಿ, ಏನು ಬೇಕೋ ಅದನ್ನು ತುಂಬೋದು ನೀವು ಅಂತ. ಆಗಲೇ ಶೌರ್ಯ ಸರ್ ಹೇಳ್ದಂಗೆ ಅದೇನೋ ರಸ ಸಾಂಬಾರು ಸೇರುವ ಬಗ್ಗೆ ಎಲ್ಲ ಹೇಳಿದ್ರು. ನನಗೆ ಈ ರಸ ಸೇರುವ ಸಾಂಬಾರೆಲ್ಲ ಗೊತ್ತಿಲ್ಲ. ಡೈರೆಕ್ಟ್ ಏನು ಹೇಳ್ತಾರೆ, ಅವ್ರು ಏನು ಬಯಸ್ತಿದ್ದಾರೆ ಅಂತ ಮಾತ್ರ ಗೊತ್ತಿರುತ್ತೆ. ತಪ್ಪಿದ್ರೆ ಕ್ಷಮಿಸಿ, ನಂಗೆ ಗೊತ್ತಿಲ್ಲ ಅದೆಲ್ಲ ಇವರು ಹೇಳಿದ್ದೆಲ್ಲ. ಡೈರೆಕ್ಟ್ರು ನೋಡ್ತೀನಿ, ಅವರು ಹೇಳುವಾಗ ಗೊತ್ತಾಗುತ್ತೆ ನನಗೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ. ಬಟ್ ನನಗೆ ಆ ಕೊಡಗು ಭಾಷೆ ಫಸ್ಟ್ ಟೈಮ್ ಕೇಳಿದ್ದು ಮತ್ತು ಮಾಡಿದ್ದು. ಬಟ್ ನಾನು ಅವ್ರಿಗೆ ಅದನ್ನೇ ಹೇಳಿದೆ. ಅವರೆಲ್ಲ ರಾತ್ರಿ ಬೆಳಗ್ಗೆ ಟೆನ್ಷನ್, ರಾತ್ರಿ 2:30 ಬಂದಿದ್ರು ನನ್ನ ರೂಮ್ಗೆ. ಅಣ್ಣ ನೀನು ಹೋಗಿ ಮಲ್ಕೋ, ನನಗೂ ಮಲ್ಗಕ್ಕೆ ಬಿಡು, ಬೆಳಗ್ಗೆ ಬರ್ತೀನಿ, ಮಾಡಿಲ್ಲ ಅಂದರೆ ಅವಾಗ ಸಂಬಳ ಕಟ್ ಮಾಡ್ಕೊಬಿಡಿ ನಂದು ಅಂತ. ಅವತ್ತಿಂದು ಒಂದೇ ಶಾರ್ಟು, ಮೇ ಬಿ ಫಸ್ಟ್ ಟೇಕ್ ಒಂದೇ ಶಾರ್ಟ್. ಅದು ಒಂದ್ಸರಿ ನೋಡಿದ್ದೆ, ಮಾಡ್ತೀನಿ ಬಿಡಿ ಸರ್ ಅಂತ. ಖುಷಿ ಆಯಿತು. ಅದು ಇಡೀ ಸೆಟ್ ಚಪ್ಪಾಳೆ ಹೊಡೆದ್ರು ಅವತ್ತು. ಥ್ಯಾಂಕ್ ಯು, ಇಡೀ ಟೀಮು ಥ್ಯಾಂಕ್ ಯು. ಆ್ಯಂಡ್ ಪ್ರಸನ್ನ ಸರ್, ಸತ್ಯ ಸರ್, ಥ್ಯಾಂಕ್ ಯು. ನೀವೆಲ್ಲ ಯಾವುದೋ ಫೀಲ್ಡ್ನವರು, ಇದನ್ನು ನಂಬ್ಕೊಂಡು ಬಂದಿದ್ದೀರಿ. ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಅಂದರೆ ಅವ್ರ ಪಾಪ ಹೇಳ್ಕೊಳಕ್ಕಾಗದಿರೋಷ್ಟು ಕಷ್ಟ ಅನುಭವಿಸಿದ್ದಾರೆ ಇದರಲ್ಲಿ, ನನಗೆ ಗೊತ್ತು. ಸಿಕ್ಕಾಪಟ್ಟೆ ಅನುಭವಿಸಿದ್ದಾರೆ. ಪರವಾಗಿಲ್ಲ, ಈ ಸಿನಿಮಾ ಗೆದ್ಮೇಲೆ ನಾನೇ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ, ನೆಕ್ಸ್ಟ್ ನೀವು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ. ನನ್ನಿಂದ ತೊಂದರೆ ಆಗಿಲ್ಲ ಅನ್ಸುತ್ತೆ ಅವತ್ತು. ಥ್ಯಾಂಕ್ ಯು. ಸೂಪರ್. ಅದೇ ಹೌದು. ಅಂದರೆ ಅಲೆಕ್ಸ್ ಚಟ್ವಾ ಅಂತ ಒಂದು ಕ್ಯಾರೆಕ್ಟರ್ ಅಣ್ಣ ಇದರಲ್ಲಿ. ನಾನು ಅದಕ್ಕೆ ಹೇಳಿದೆ, ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರೋದಿತ್ತು, ಒಂದು ಮಗ್ಚಿ ತಿರುಗಿಸಿ ಹಾಕಿದ್ದೆ. ಅದು ಬ್ಯೂಟಿಫುಲ್ ಆಗಿತ್ತು, ಹಾಕ್ಬಿಡಿ ಸರ್, ಬೇರೆ ಥರ ವರ್ಕ್ ಆಗುತ್ತೆ ಅಂತ. ಏನೋ ಬೇಡ ಥಿಯೇಟ್ರಲ್ಲಿ ಇರಲಿ ಅಂತ ಅಂದರು. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ಮಾಡಿಸಿದ್ದಾರೆ. ಥ್ಯಾಂಕ್ ಯು. ಓಕೆ ಅಂತ ಹೇಳ್ಬೋದು. ನಮ್ಮ ಸಿನಿಮಾದ ಕಣ್ಣು ಏನು ಹೇಳ್ತಾರೆ ಕೇಳೋಣ. ನಮಸ್ತೆ. ನನಗೆ ಹೇಳುವಂಥದ್ದು ಏನೂ ಇಲ್ಲ. ಲಾಸ್ಟ್ ಟೈಮು ಹೇಳಿದೆ, ಕ್ವೆಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ನನ್ನ ಹೆಸರು ಮೇಯಪ್ಪ ಭಾಸ್ಕರ್. ಅದು ಅವರನ್ನೆಲ್ಲರೂ ಮಿಲ್ಕಿ ಅಂತಾನೆ ಕರೆಯೋದಂತೆ. ಓಹೋ, ಹಾಲಿನಂತ ಮನಸ್ಸುಳ್ಳವರು. ಹಾಲಲ್ಲಿ ಕಂಡುಹಿಡಿ ನೋಡೋಣ. ಕಬಂದ ಸಿನಿಮಾ ನಂತರ 3ನೇ ಸಿನಿಮಾ ನಿಮ್ಮದು. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಪೊನ್ನೆ ಅಂತ ನನ್ನ ಪಾತ್ರದ ಹೆಸರು. ಈ ಪಾತ್ರ ಅಂದರೆ ನಂಗೆ ತುಂಬ ಇಷ್ಟ. ನಾನೇನು ಹೇಳೋದಿಲ್ಲ ಪಾತ್ರ ಬಗ್ಗೆ, ತುಂಬ ಸತಿ ಅದನ್ನೇ ಹೇಳ್ತಾ ಇದ್ದೀನಿ. ಪೊನ್ನೆ ಅನ್ನೋ ಪಾತ್ರ ನನಗೆ ತುಂಬ ಹಿಡಿಸಿ, ನಾನು ತುಂಬ ಹಾರ್ಡ್ ವರ್ಕ್ ಅಂತಲೇ ಅನ್ನಿಸ್ಲಿಲ್ಲ. ಬೆಟ್ಟ ಗುಡ್ಡ ಹತ್ತಕ್ಕೆ ಹೇಳಿದರು ಬಿಸಿಲಲ್ಲಿ. ಬಟ್ ಅದು ಬಿಟ್ಟರೆ ನನಗೆ ಪಾತ್ರನ ಅಭಿನಯಿಸೋಕ್ಕೆ ತುಂಬ ನಾನು ಇಷ್ಟಪಟ್ಟು ಮಾಡಿರೋಂಥ ಪಾತ್ರ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಇನ್ನು
ಬಹಳ ವಿಶೇಷವಾಗಿ ಕಾಣಿಸ್ತಾರೆ ವೇದಿಕೆಯಲ್ಲಿ ಒಬ್ರು. ನಾನು ಕೇಳಿದೆ ಇವ್ರು ಯಾರು ಅಂತ, ಯಾಕೋ ಡಿಫ್ರೆಂಟ್ ಅಟೈರ್ ಅಂತ. ಅವ್ರು ಹೇಳಿದ್ರು ಅವ್ರ ಹೆಸರು ಧನು ದೇವಯ್ಯ ಅಂತ. ಅವರು ಮಡಿಕೇರಿಯ ಜನಪದ ಗಾಯಕರು ಅಂತ ಹೇಳಿದ್ರು. ಮಡಿಕೇರಿ ಶೂಟಿಂಗ್ ಬಗ್ಗೆ ನಾವೇನು ಇವತ್ತು ಮಾತಾಡ್ತಾ ಇದೀವಿ ಅದು ಕಂಪ್ಲೀಟ್ ಆಗಿ ನಮಗೆ ತುಂಬಾ ಸಹಕಾರ ನೀಡಿರೋಂಥವ್ರು. ಮತ್ತು ಇದು ಡೋಲ್ ನುಡ್ಸೋರು ಅಂತ ಏನು ಒಂದು ಕತೆ ಅದ್ರ ಸುತ್ತುತ್ತೆ ಅಂತ ಕೂಡ ಹೇಳಿದ, ಅದಕ್ಕೂ ಬಹಳ ಸಹಕರಿಸಿರೋಂಥವ್ರು. ಸೊ ಧನು ದೇವಯ್ಯ ಸರ್, ದಯಮಾಡಿ ತಿಳಿಸಿ ಸಿನಿಮಾ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು? ನಮಸ್ತೆ ಎಲ್ಲರಿಗೂ. ಮಾತಾಡ್ಲಿಕ್ಕೆ ಏನಿಲ್ಲ ನಂದು. ಅವ್ರು ಬಂದ್ರು, ನಮ್ಮ ಫ್ರೆಂಡ್ಸು ಸಿನಿಮಾ ಮಾಡೋಣ ಅಂತ ಹೇಳಿದ್ರು, ನನಗೆ ಪ್ರೋತ್ಸಾಹ ಬೇಕಂತ ಹೇಳಿದ್ರು. ನನ್ನಿಂದ ಏನಾಗುತ್ತೆ ಅವ್ರಿಗೆ ಮಾಡಿಕೊಟ್ಟೆ. ಈಗ ಇಲ್ಲಿಗೆ ಬಂದು ತಲುಪಿದೆ. ಇನ್ನು ಸಿನಿಮಾ ಇನ್ನು ಮುಂದಕ್ಕೆ ಚೆನ್ನಾಗಾಗಲಿ ಅಂತ ಪ್ರಾರ್ಥಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು. ಏನಾದ್ರೂ ಆಗಲಿ, ಒಟ್ಟಿನ ಫ್ರೆಂಡ್ಸು ತಮ್ಮಂದರು. ಥ್ಯಾಂಕ್ ಯು. ಏನಿಲ್ಲ ಸರ್, ಒಂದು ಅಳಿಲು ಸೇವೆ ಅಷ್ಟೇ. ಸರ್ ಅಡಿಷನ್ ನನ್ನ ಮನೆಗೆ ಮಾಡಿದ್ದು. ಈಗ ಅವ್ರು ಕೇಳಿದಕ್ಕೆ ನಾನು ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡ್ಬೇಕಾ? ಅದೇ ಸರ್, ಅವ್ರಿಗೆ ಏನೇನು ಅನುಕೂಲ ಬೇಕಾದ್ರೆ ಮಾಡ್ಕೊಟ್ಟಿದ್ದೀನಿ. ನನ್ನ ಕೈಯಲ್ಲಿ ಆಗೋದು. ಸ್ಪೆಷಾಲಿಟಿ ಏನಂತ ಹೇಳಿ ಸರ್, ನಾನು ಇವತ್ತೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ಅದಕ್ಕೆ ಓಂಕಾರ ಹಾಕಿದೆ ದೇವಯ್ಯಣ್ಣ. ಈ ಸಿನಿಮಾ ಮಾಡಕ್ ಮುಂಚೆ ಒಂದು ಸಣ್ಣ ಕ್ಯಾಮ್ರಾದಲ್ಲಿ ವಿತೌಟ್ ಲೈಟ್ ಒಂದು ಸಣ್ಣ ಟೀಸರ್ ಮಾಡೋಣ ಅಂತ ಹೋದ್ವಿ. ಅಂದ್ರೆ ಅದ್ರದ್ದು ಟ್ರೈಲರ್ ಶೂಟ್ ಮಾಡ್ಕೊಂಡು ಬಂದಿದ್ವಿ. ಅದಾದ್ಮೇಲೆ ತೋರಿಸಿದ್ಮೇಲೆ ನಮ್ಮ ಸತ್ಯ ಸರ್ ಇವರೆಲ್ಲ ಮುಂದೆ ಬಂದು ನಮಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದೆ ಬಂದಿದ್ದು. ಅದನ್ನ ಶೂಟ್ ಮಾಡುವಾಗ ಎಲ್ಲ ರೀತಿ ಸಹಕಾರ ಮಾಡಿದ್ದು ದೇವಯ್ಯಣ್ಣ. ಅದಾದ್ಮೇಲೆ ಈಗ ಕೊನೆ ಹಂತದಲ್ಲಿದ್ದೀವಿ ನಾವು. ನಮಗೆ AS22 ಪ್ರೊಡಕ್ಷನ್ಸ್ ಯಾರು ಬರ್ತಾ ಇದಾರಲ್ವ, ಅದಕ್ಕೂ ದೇವಯ್ಯಣ್ಣನ ಮೂಲಕನೇ ಕಾರಣ. ಅವ್ರು ಕರ್ಕೊಂಡು ಬಂದು ಅವ್ರಿಗೆ ಸಿನಿಮಾ ತೋರಿಸಿದ್ಮೇಲೆ ಅವ್ರಿಗೆ ತುಂಬಾ ಭರವಸೆ ಬಂತು. AS22 ಪ್ರೊಡಕ್ಷನ್ ಪವಿಂದ್ರ ಮುತ್ತಪ್ಪಣ್ಣಂಗೆ ಅವ್ರು ನಮ್ಗೆ ನಿಂತ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದ್ರು. ಸೊ ದೇವಯ್ಯಣ್ಣ ಇಲ್ಲದೆ ಇದ್ದಿದ್ರೆ ಐ ಥಿಂಕ್ ಶುರುನೂ ಆಗ್ತಿರ್ಲಿಲ್ಲ, ಮುಕ್ತಾಯನೂ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಸಿಂಪಲ್ ಆಗಿ ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ, ಎಲ್ಲದಕ್ಕೂ ಜೊತೆ ನಿಂತಿರೋರು. ನಾನೇ ತರಿಸಿದ್ದು, ನನ್ನ ಫ್ರೆಂಡೇ ಮಾಡಿದ್ದು ಡೋಳದು. ಇನ್ಸ್ಟ್ರೂಮೆಂಟ್ಸ್ ಅದು ಸ್ಪೆಷಲಿ. ಆ್ಯಂಡ್ ಇನ್ನೇನು ಹೇಳೋಕ್ಕಾಗುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ಸರ್, ನನ್ನ ಬಗ್ಗೆ ಒಂದು ಹೇಳ್ಬಿಡ್ಲ. ನಾನು 1981 or 82 ಅಂಬರೀಷ್ ಜೊತೆ ಒಂದು ಫಿಲಿಮಲ್ಲಿ ಸೆಂಡ್ ಪಾರ್ಟ್ ಮಾಡಿದೆ. ಅಲ್ಲಿಂದ ಕೃಷ್ಣ ನೀ ಲೇಟಾಗಿ ಬರೋ ಅಂತೇಳೋ ರಮೇಶ್ ಅರವಿಂದ್ ಆ್ಯಂಡ್ ನಿಧಿ ಸುಬ್ಬಯ್ಯ, ನೀತು ಆ್ಯಂಡ್ ಮೋಹನ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್. ಅದರಲ್ಲಿ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದು ಪುಟ್ಟ ರೋಲ್ ಮಾಡಿದ್ದೀನಿ ಸರ್. ತುಂಬ ಒಂದು ಸಣ್ಣ ವಯಸ್ಸಿಂದ ಒಂದು ಮನಸ್ಸಲ್ಲಿ ತುಂಬ ಒಂದು ಗುರಿ ಇತ್ತು, ಕನ್ನಡ ಫಿಲಿಮ್ ಲ್ಯಾಂಡಲ್ಲಿ ಒಂದು ಒಳ್ಳೆ ವಿಲನ್ ಮಾಡಬೇಕು ಅಂತೇಳಿ. ಚಾನ್ಸ್ ಸಿಗಲಿಲ್ಲ. ಆ್ಯಂಡ್ AT ರಘು ಇಸ್ ಮೈ ಚಿಕ್ಕಪ್ಪ, ಕಝನ್ ಚಿಕ್ಕಪ್ಪ. ಎಸ್, ಆಪಾಡ AT ರಘು ನನ್ನ ತಂದೆ ಕಝನ್ ಬ್ರದರ್. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಪವಿಂದ್ರ ಮುತ್ತಪ್ಪರವರು ಬಹಳ ಇಂಪ್ರೆಸ್ ಆಗಿ ನಮ್ಮ ಜೊತೆ ಕೈ ಜೋಡಿಸಿರುವಂಥದ್ದು. ಸೊ ಲೆಟ್ಸ್ ಲಿಸನ್ ವಾಟ್ ಹಿ ಸೇಸ್. ಸರ್, ಓವರ್ ಟು ಯು. ಇಲ್ಲಿ ನಡೆದಿರುವಂಥ ಗಣ್ಯರೇ, ಮಾಧ್ಯಮ ಮಿತ್ರರೇ, ಆಲ್ ಫ್ರೆಂಡ್ಸ್, ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಈ ಅಮೇಝಿಂಗ್ ಟೀಮ್ ಜೊತೆ ನಾನು ಪಾರ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಮುಖ್ಯ ಕಾರಣ ನಮ್ಮ ಧನು ಅವರು. ನಾನು ಅಣ್ಣ ಅಂತ ಕರಿತೀನಿ. ನಾನು ಬೇಸಿಕಲಿ ಫ್ರಮ್ ಕೂರ್ಗ್, ಪವಿಂದ್ರ ಮುತ್ತಪ್ಪ ಕೂಪದಿರ ಅಂತ. ನನ್ನ ಹೆಸ್ರಿಗೂ ಇದಕ್ಕೂ ಟೈಟ್ಲಿಗೆ ಇದಿಲ್ಲ. ಇವರು ಹೇಳ್ತಾ ಇದ್ರು, ನಾನೊಂದು ಮೂವಿ ಮಾಡಿದ್ದೀನಿ, ಒಂದು ರೋಲ್ ಮಾಡಿದ್ದೀನಿ, ಒಂದು ಚೆನ್ನಾಗಿರೋ ಟೀಮ್ ಇದೆ, ಮೀಟ್ ಮಾಡೋಣ ಅಂತ. ಮುತ್ತ ಅಂದಾಗ ನನಗೆ ಏನಪ್ಪ ಇದು, ನನಗೇನು ಗೊತ್ತಾಗಲಿಲ್ಲ. ಒಂದು 2-3 ಸತಿ ಹೇಳಿದ್ಮೇಲೆ ನಾನು ಈ ಟೀಮ್ನ ಫಸ್ಟ್ ಮೀಟ್ ಮಾಡಿದೆ. ನಾನು ಫಸ್ಟ್ ಮೀಟ್ ಮಾಡಿದಾಗ ಸೂರ್ಯ, ಆಮೇಲೆ ನಮ್ಮ ಶೌರ್ಯ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇದ್ದರು, ಪ್ರಸನ್ನ ಅವರು ಸಾಹೇಬರು, ಸತ್ಯ ಸರ್ ಔಟ್ ಆಫ್ ಕಂಟ್ರಿ ಇದ್ದರು. ಹೋಗಿ ಜಸ್ಟ್ ಒಂದು ನೋಡಿ, ಒಂದು ಟೀಸರ್ ಟ್ರೈಲರ್ ನೋಡಿ ಆ್ಯಸ್ ಎ ಆಡಿಯನ್ಸ್ ನೋಡಿದ್ದು. ನಾನು ಮೂವಿ ನೋಡಬೇಕು ಅಂದೆ. ದೇ ಶೋಡ್ ಮೈ ಮೂವಿ. ಇಟ್ ವಾಸ್ ಜಸ್ಟ್ ಲೈಕ್ ಸ್ಟಂಡ್. ನಿಜವಾಗ್ಲೂ ಹೇಳ್ತೀನಿ, ಆ್ಯಸ್ ಎ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳಿದೆ, ಸ್ಟನ್ನಾಗಿ ಹೋಯ್ತು ನನಗೆ. ಏನು ಹೊಸಬ್ರು, ನಿಜವಾಗ್ಲೂ ನೀವು ಹೊಸಬ್ರ ಈ ಥರ ಮಾಡಿದ್ದೀರಲ್ಲ ಅಂತ. ಸೊ ನನಗೆ ಅದು ಆವತ್ತಿನ ದಿನ ಫುಲ್ ಅದು ಮೈಂಡಲ್ಲಿ ಮುತ್ತನೇ ಇತ್ತು.
ಸೊ ಬಟ್ ಹೆಂಗೆ ಇದು ಏನು ಅಂತ ಅಂದ್ಕೊಂಡು ನೆಕ್ಸ್ಟ್ ನಮ್ಮ ಒಬ್ಬರು ಚಿತ್ರ ಇದರಲ್ಲಿ ನಮ್ಮ ಸಾಹೇಬ್ರಿಗೆ ಗೊತ್ತೊಬ್ಬರು ನಮ್ಮ ಕುಮಾರ್ ಅಂತ ಒಬ್ರು ಇದ್ದಾರೆ, ಅವ್ರ ಮೂವಿಗೆ ಅವ್ರು ಕ್ರಿಟಿಕ್ಕು, ಭದ್ರಾವತಿ ಕುಮಾರ್ ಅಂತ, ಕ್ರಿಟಿಕ್ಕು ಕಿರಿಕು ಎಲ್ಲ ಅವರೇ. ಸೊ ಈಸ್ ಮೈ ಕ್ಲೋಸ್ ಫ್ರೆಂಡ್, ತುಂಬ ಆತ್ಮೀಯರು. ಅವ್ರಿಗೆ ಹೇಳಿದೆ, ಸರ್ ಈ ಥರ ಒಂದು ಹೊಸ ಟೀಮ್ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿದೆ. ಹೋಗಪ್ಪ ನಿನಗೇನು ಬೇರೆ ಕೆಲಸ ಇಲ್ಲ ಯಾಕೆ ಅಂತ. ಸರ್ ಬನ್ನಿ ನನಗೆ ಚೆನ್ನಾಗಿದೆ ಒಂದ್ಸತಿ ನೋಡಬೇಕು ಅಂದರು. ಬಂದು ನೋಡ್ದೋ, ನೈಟ್ ಆಲ್ರೆಡಿ 10-10:30 ಆಗೋಗಿತ್ತು. 12 ಗಂಟೆ ಎಲ್ಲ ನೋಡ್ಬಿಟ್ಟು ಆಮೇಲೆ ಅವ್ರನ್ನ ನಾಗರಬಾವಿಗೆ ಡ್ರಾಪ್ ಮಾಡೋಕ್ಕೆ ಹೋಗ್ಬೇಕಿತ್ತು. ಏನು ಮಾತಾಡ್ತಾ ಇಲ್ಲ ಮನುಷ್ಯ. ಏನೋ ಸುಮ್ಮನೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಜಂಕ್ಷನ್ ತಲುಪಿದ್ರೆ ಸೂಪರಾಗಿ ಮಾಡಿದ್ದಾರೆ ಸರ್ ಇವರು ಅಂದರು. ಅವ್ರ ಬಾಯಲ್ಲಿ ಸೂಪರಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೊಂದು ಅದೊಂಥರ ಅಕ್ನಾಲೇಜ್ಮೆಂಟ್ ಸಿಕ್ತಂಗಾಯಿತು. ಬಟ್ ನಾನು ಆ ಮೂವಿಗೆ ಹೆಂಗೆ ಪಾರ್ಟ್ ಬರಬೇಕು ಅಂತ ನನಗೆ ಗೊತ್ತಾಗಿರಲಿಲ್ಲ. ನಾನು ಸತ್ಯ ಸರ್ ಯಾವುದೋ ಒಂದು ಬಿಸ್ನೆಸ್ದು ರಿಲೇಟೆಡ್ ನಮ್ಮದು ಬೇರೆ ಕೆಲಸದ ವಿಚಾರದಲ್ಲಿ ಹಂಗೆ ಮಾತಾಡ್ತಾ ನಾನು ಹೇಳಿದೆ, ಕೆಲಸ ಎಲ್ಲ ಆಮೇಲೆ ಇರಲಿ ಸರ್, ನನಗೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ, ಹೆಂಗೆ ತೊಗೊಳ್ತೀರಾ ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಅಂತ. ದೆನ್ ಎವ್ರಿಥಿಂಗ್ ಈಸ್ ಜಸ್ಟ್ ವರ್ಕ್ಡ್ ಔಟ್. ಲಾಸ್ಟ್ ಮೂಮೆಂಟ್ಗೆ ಆನ್ ಬೋರ್ಡ್ ಆಗಿದ್ದೀನಿ. ದಿಸ್ ಈಸ್ ಸೀರಿಯಸ್ಲಿ ಅಮೇಝಿಂಗ್ ಟೀಮ್, ಹೈ ಇಂಟೆಲೆಕ್ಚುಯಲ್. ಸತ್ಯ ಸರ್ ಜೊತೆ ಕೂತ್ರೆ ಮೇ ಬಿ ಎಲ್ಲ ಬಿಸ್ನೆಸ್ಸನ್ನು ಮಾಡ್ಬೋದು ಅನಿಸುತ್ತೆ, ಡಿಜಿಟಲು, ಟೆಕ್ನಾಲಜಿ, ಎವ್ರಿಥಿಂಗ್. ಸೊ ಐ ಸೆಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಸರ್. ಸೊ ಅವ್ರು ನನ್ನ ವೆಲ್ಕಮ್ ಮಾಡಿ ಕರ್ಕೊಂಡಿದ್ದಾರೆ. ಐ ಆಮ್ ಸೀರಿಯಸ್ಲಿ ಹ್ಯಾಪಿ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಧರಣ, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ನಿನ್ನೆ ಈ ಟೀಮ್ದು ಇದಕ್ಕೋಸ್ಕರ ನಾನು ಎವ್ರಿ ಮಂತ್ ತಿರುವಣ್ಣಾಮಲೆಗೆ ಹೋಗ್ತೀನಿ. ಸೊ ಅಲ್ಲಿಗೆ ಹೋಗಿ ಎಲ್ಲ ಈ ಎಲ್ಟು ಮುತ್ತ ಟೀಮ್ಗೆ, ಆ ಮೂವಿಗೆ, ನಮ್ಮ ಕನ್ನಡ ಚಿತ್ರ ಫೀಲ್ಡ್ಗೆ, ಇಂಡಸ್ಟ್ರಿಗೆ ಒಳ್ಳೆಯದಾಗಲಿ ಅಂತ ಈಶ್ವರ ಗುತ್ತಪ್ಪ, ಕಾವೇರಮ್ಮ, ಗುರುಕಾರಣ ಬೇಡ್ಕೊಂಡು ನಮಗೆ ಆಶೀರ್ವದಿಸಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ.